ನೋಡಪ್ಪ, ನೀನು ಯಾ ಕಡೆ ಹೋಗ್ತೀಯ? ಯಾಕೆ ಕೂಲಿ ಹೊರ್ಬೇಕಾ? ಅದಕ್ಕಲ್ಲ, ನಾನು ಕೋಡೇನಹಳ್ಳಿಗೆ ಹೋಗ್ಬೇಕು. ಕೋಡೇನಹಳ್ಳಿನಾಗೆ ನಿಮ್ಗೇನಾಗ್ಬೇಕಾಗೈತೆ? ನಾನು ಆ ಹಳ್ಳಿಗೆ ಮೇಷ್ಟ್ರಾಗಿ ಬಂದಿದ್ದೇನೆ. ಹೌದು, ನಾನು ಅಲ್ಲಿಗೆ ಹೋಗೋದು. ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ, ಬಿಡು ರಾಗ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ. ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ, ಬಿಡು ರಾಗ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ. ಸೂರ್ಯ ದಿಟ್ಟವಾಗಿ ನೀನು ಬದುಕು ಬೆಳಗೈಯ ನಿತ್ಯ ಸತ್ಯ, ದಿಟ್ಟವಾಗಿ ನೀನು ಬದುಕು ಬೆಳಗೈಯ ನಿತ್ಯ ಸತ್ಯ. ಎಂದು ಇರಲಿ ನಡತೆ ಶುದ್ಧ, ಮುಂದೆ ಯಶದ ದಾರಿ ಸಿದ್ಧ. ಎಂದು ಇರಲಿ ನಡತೆ ಶುದ್ಧ, ಮುಂದೆ ಯಶದ ದಾರಿ ಸಿದ್ಧ. ಕಡಿವಾಣ ಕಂಡ ಮನಸ್ಸು ಇರಲಯ್ಯ ನಿಯಮ ಬದ್ಧ, ಕಡಿವಾಣ ಕಂಡ ಮನಸ್ಸು ಇರಲಯ್ಯ ನಿಯಮ ಬದ್ಧ. ಹೊಸ ಕಪಟ ಕಹಿಯ ಹೊಂಡ ರೋಷ ಎಂದು ಬೆಂಕಿ ಕುಂಡ, ಹೊಸ ಕಪಟ ಕಹಿಯ ಹೊಂಡ ರೋಷ ಎಂದು ಬೆಂಕಿ ಕುಂಡ. ಬಿಡಬೇಕು ನಿತ್ಯ ಕುರುಡ ಕಲಿಯಯ್ಯ ಸಹನೆ ಹಾಡ, ಬಿಡಬೇಕು ನಿತ್ಯ ಕುರುಡ ಕಲಿಯಯ್ಯ ಸಹನೆ ಹಾಡ. ಏನ್ಲಾ ಬೈರ, ಸಂದಾಕಿದ್ಯಾ? ಜೈಲ್ನಾಗಿಂದ ಬಿಡ್ತಾರೆ ಅಂತ ಕೇಳಿ ಭಾರಿ ಸಂತೋಷ ಆಯ್ತು. ಏನ್ ಬೈರ, ತುಂಬಾ ಬದಲಾಯಿಸ್ಬಿಟ್ಟಿದ್ಯಾ? ನಿನ್ ಚಿಂತೆನೇ ನೋಡು ಹಳ್ಳಿಗೆಲ್ಲ. ಹೋಗ್ಲಿ ಬಿಡು ಚೆಲುವೈನವ್ರೆ, ನಿಮ್ಮನೇಲೆ ಊಟ ಮಾಡಿ ಬೆಳೆದ ಹುಡುಗ ನೀವಲ್ದೆ ಇನ್ಯಾರು ಬೇರೆ ಗತಿ ಹೇಳಿ? ಯಾರುವೆ ಗತಿ ಇಲ್ಲ ಅಂತ ಕೊಲೆ ಪಾತಕನ ಮನೆನ ಮಡಿಕೊಳ್ಳೋದಕ್ಕೆ ಯಾವ ದರಿದ್ರ ಅಂತೀರಾ? ಈ ಬೈರ ಹಳೆ ಬೈರ್ನಂಗೆ ನಿನ್ ಮನೆ ಹೊಸಲ್ನ ಮೆಟ್ಟಾಕ್ ಬಂದಿಲ್ಲ. ನನ್ ಹೃದಯದಾಗ ಉರಿತಾ ಇರೋ ಬೆಂಕಿಯಿಂದ ನಿನ್ ಮನೆನ ಸುಟ್ಟು ಬೂದಿ ಮಾಡಕ್ ಬಂದಿದ್ದೀನಿ. ಯಾರ ದಯಾ ದಾಕ್ಷಿಣ್ಯ ಬೇಕಾಗಿಲ್ಲ. ನೋಡಿದ್ಯಾ ಪೂಜಾರಪ್ಪ, ಅನ್ನ ಇಟ್ ಮನೆಗೆ ಬೆಂಕಿ ಇಡೋ ಸೊಕ್ಕು ನಾಯಿ ಮುಂಡೇನು. ನೀವ್ ಯಾರು? ಯಾರು ಬೇಕಾಗಿತ್ತು? ನನ್ನ ಹೆಸರು ಕೌಶಿ ಅಂತ. ನಿಮ್ಮಳ್ಳಿಗೆ ಮೇಷ್ಟ್ರಾಗಿ ಬಂದಿದ್ದೇನೆ. ನಿಮ್ ಮಾತಿನ ನಡು ಯಾಕೆ ಬಾಯ್ ಹಾಕೋದು ಅಂತ ಸುಮ್ನೆ ನಿಂತಿದ್ದೆ. ನೀವು ಅವನ್ ಸಂಗಡ ಬಂದದ್ ನೋಡಿ ಯಾರು ಅಂತ ತಿಳ್ಕೊಂಡಿದ್ವಿ.
ನಮ್ಮ ಊರ್ನಾಗ ಮೇಷ್ಟ್ರ ಇಲ್ಲದಕ್ಕೆ ಐಕ್ಳು ಓದ್ ನಿಂತೋಗಿತ್ತು. ನೀವು ಬಂದು ಪುಣ್ಯ ಕಟ್ಕೊಂಡ್ರಿ. ಕರ್ತವ್ಯ ಮಾಡಕ್ ಪುಣ್ಯ ಏನ್ ಬಂತು ಬಿಡಿ. ಪೂಜಾರಪ್ಪ, ಮೇಷ್ಟ್ರಿಗೋಸಿ ಅವ್ರ ಕೊಠಡಿ ತೋರಿಸಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಡಿ. 5 ಹಳ್ಳಿಗೂ ಸಾಲ ಕೇಳ್ತೀವಿ. ನಾಳೆನೆ ಪ್ರಾರಂಭ ಮಾಡಿ. ಆಯ್ತು, ತುಂಬಾ ಓಕೆ, ನಮಸ್ಕಾರ. ಬರ್ತೀನಿ ಚೆಲುವೇನವ್ರೆ. ನಡೀರಿ ಹೋಗಿ. ಚಂದ್ರಪ್ಪ, ಬೈರಂಗೋಸಿ ಬುದ್ಧಿ ಹೇಳು. ನನ್ ವಿಷಯ ಗೊತ್ತಿದ್ದು ನನಗೆ ಎದುರು ನಿಂತವನೆ ಗುಲಾಮ. ಬೈರನ್ ಮನ್ಸು ಒಸಿ ಹೊರಟಾಗೈತಷ್ಟೇವ. ನಾನ್ ಹೋಗಿ ಬುದ್ಧಿ ಹೇಳ್ತೀನಿ ಬಿಡಿ, ಎಲ್ಲ ಸರಿ ಹೋಯ್ತದೆ. ನೋಡಿ, ಸುಮ್ಕೆ ಬೈರನ್ನ ಎದುರಾಕೋಬೇಡಿ. ಅವ ಮುಂಚಿನಾಗಿಲ್ಲ, ಏನ್ ಮಾಡಕ್ಕೂ ಎಸಕಿಲ್ಲ. ನೀವು ಹೊಸಿ ಸಮಾಧಾನ ತಂದ್ಕೊಂಡ್ರೆ ಎಲ್ಲ ಸರುವೈತದೆ. ಬಾಯಿ ಮುಚ್ಕೊಂಡು ಮನೆನಾಗ್ ಬಿದ್ದಿರು. ಗಂಡ್ಸಾದ್ ನನಗ್ ಗೊತ್ತು ಯಾವ್ದು ಹೆಂಗೆ ಮಾಡ್ಬೇಕಂತ. ಈ ಹೊಸಿ ಜೋಪಾನವಾಗಿರು. ಸಮಯ ನೋಡಿ ಮಟ್ಟ ಹಾಕುವ. ದಣಿ, ನೀವೇ ಕಾಪಾಡ್ಬೇಕು. ನಂಗೊಂದು ತಿಳಿ ಹಾಕಿಲ್ಲ. ಬಾಯಲ್ಲಿ ನಾನು ಹೇಳ್ದಷ್ಟು ಮಾಡು. ಆಯ್ತು ದಣಿ, ಆಯ್ತು. ಯಾರು ಕೊಲೆ ಮಾಡ್ದೆ ಒನ್ನಿ ಏನ್ಲಾ ಅದು? ನೀ ಪಂಚಾಯತಿ ಕಟ್ಟೆ ಮೇಗೆ ಯಾಕ್ಲಾ ಬಂದ್ ಮಲಿಕೊಂಡಿದ್ದೆ? ಕೊಲೆ ಮಾಡಿದ್ದಕ್ಕೆ ಯಾವ ಆಧಾರ ಇಲ್ಲದಕ್ಕೆ ಅವ ಜೈಲಾಗಿಂದ ಬಿಟ್ಟಿದ್ದು. ಆ ದಿನ ಪಂಚಾಯತಿ ಕಟ್ಟೆ ಮೇಗೆ ಯಾಕೆ ಬಂದ್ ಮನಕೊಂಡಿದ್ದೆ ಅಂತ ನಿಮ್ಗೆ ಯಾರ್ಗಾರ ಗೊತ್ತೇನು? ನನ್ ಬೆರಳು. ಏ ಕಳ್ಳಿ, ಸುಮ್ ಕೇಳ್ತೀಯಾ? ತೋಟಕ್ಕೆ ಹೊತ್ತಾಯ್ತು, ಸಾಕು ನಿಮ್ ಹುಡುಗಾಟ. ಬನ್ನಿ, ನಿನ್ ಬಿಟ್ಟು ಹೋಗಕ್ ಮನ್ಸೇ ಬರಕಿಲ್ಲ. ನಿನ್ ಮುಖ ನೋಡ್ಕೊಂಡು ಹಿಂಗೇ ಕುಂತ್ಕೊಳ್ಳೋವ ಅನ್ಸುತ್ತೆ. ನನ್ ಮುಖ ನೋಡ್ಕೊಂಡು ಕುಂತಿದ್ರೆ ಮುಂಜಾನೆ ಕಾದಣ್ಣಿ ನಿಮ್ ಕಿವಿ ಹಿಂತಾರೆ. ನಾ ಹೋಗ್ತೀವಿ. ಯಾಕೆ? ನಾ ಹೋಗೋದು ನಿನ್ಗೆ ಇಷ್ಟ ಇಲ್ವಾ? ಹೋಗ್ ಬರ್ತೀವಿ ನೀ. ಆಯ್ತು, ಹೋಗ್ ಬರ್ಲಾ? ಯಾಕ್ಲ ಮಗ ಈಟೊತ್ತು ಒಂದಿ ಸಂಗಾಟ ಮಾತ್ನಾಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಹೌದ್ ಕಣಜ್ಜ, ಅವಳ ಸಂಗಡ ಮಾತಾಡಕ್ ಕುಂತ್ಕೊಂಡ್ರೆ ಹಾ. ಸಮಯ ಹೋಗೋದೇ ತಿಳಿಯಾಕಿಲ್ಲ. ಲೇ ಮಗ, ಅಂತ ಹೆಣ್ ಸಿಕ್ಕಾಕೆ ಬೋ ಪುಣ್ಯ ಮಾಡಿರ್ಬೇಕಂಡ್ಲ. ಯಾವ್ರು ನಿಮ್ಮ 400 ವರ್ಷ ಸಂದಾಕಿಟ್ಟಿರ್ಲಿ. ಬೈರ ಒನ್ನಿ ಏನಾರ ಉಳಿಗಿಳಿ ತಿಂತಾಳೆಂದ್ಲ? ಸಾಕ್ ಸುಮ್ನೆ ರಜ್ಜ, ಮದುವೆ ಆಗಿ 2 ತಿಂಗಳೇವಾ ಆಗ್ಲೇ ಏನೋ. ಅದಕ್ಕೆ ಯಾಕೆ ನಾಚ್ಕೊಳ್ತಿ? ಹೊಸಿ ಎಲೆ ತತ್ತ. ದುರ್ಗಜ್ಜ, ಎಂತ ಕೆಲಸ ಮಾಡಿ ನೋಡಿ. ಅವಳ ಸಂಗಡ ಮಾತಾಡ ಕುಂತ್ಕೊಂಡು ಎಲೆ ಮರ್ತ್ ಬಂದೀನಿ. ಹೊಸಿ ತಾಳು, ಮನೆಗೆ ಹೋಗಿ ಎಲೆ ಎತ್ಕೊಂಡ್ ಬಂದ್ಬಿಡ್ತೀವಿ. ಹೋಗ್ಲಿ ಬಿಡು, ತಿರ್ಗ ಅದಕ್ಕೆ ಯಾಕೆ ಮನೆಗೆ ಹೋಗ್ತಿ? ನನ್ಗೂ ಹಾಕೊಳಕ್ಕಿಲ್ಲ, ತಂದ್ಬಿಡ್ತೀನಿ ಇರು.
ದಿವ್ಯೆ ನನ್ ಬದುಕು ಒಡೆದು ನುಚ್ಚು ನೂರಾಗಿದ್ದು. ಈಗ್ಲಾದ್ರೂ ತಿಳಿತಲ್ಲ. ಬೈರ, ನಿಜವಾಗ್ಲೂ ನಡೆದ ವಿಷಯ ಯಾರಿಗೂ ಗೊತ್ತಿಲ್ಲ. ಏಟ್ ಮಾತ್ರ ಗೊತ್ತು. ಆವತ್ತಿನ ದಿನ ಮುಂಜಾನೆ ನಾ ದುಡುಕ್ಬಿಟ್ಟೆ ಅವನ್ನೇ, ನಾ ದುಡುಕ್ಬಿಟ್ಟೆ. ಲೇ, ಹೊನ್ನಿನ್ ಕೊಲೆ ಮಾಡ್ಲಿಕ್ಕೆ ಹೆಂಗಾರು ಕೈ ಬಂತಲ್ಲೇ? ಮಾಡೋ ಕೆಲಸ ಮಾಡ್ಬಿಟ್ಟು ಸಿಕ್ಕಾಕೊಂಡ್ಮೇಲೆ ಮಳ್ಳಿ ಹೆಂಗ್ ಆಡ್ತೀಯನಲ್ಲೇ? ಹೌದೇನ್ಲ ಬೈರ? ಹೊನ್ನಿನ ಕೊಲೆ ಮಾಡಕ್ಕೆ ಅಂತ ಪಾಪ ಏನ್ಲ ಮಾಡಿದ್ಲು? ನಿಜ ಹೇಳು ಬೈರ, ಹೊನ್ನಿ ಕೊಲೆನ ನೀನೇನೋ ಮಾಡಿದ್ದು? ಇಲ್ಲ ಪೂಜಾರಪ್ಪ, ನಮ್ಮ ಊರಾಣೆಗೂ ದುರ್ಗವನಾಣೆಗೂ ಹೊನ್ನಿ ಕೊಲೆ ನಾವು ಮಾಡಿಲ್ಲ ಪೂಜಾರಪ್ಪ, ನಾವು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಅವನ್ ಸಂಗಡ ಏನ್ ಕೈ ಕೇಳ್ತೀರಿ? ಭದ್ರ, ಚಂಪಾ, ಪೊಲೀಸ್ನವ್ರ ಕರೀಲಿಕ್ಕೆ ಎಲ್ಲ ಹೋಗಿದ್ದು? ಇರ ಹೋಗವನೆ. ಅದು ಪೊಲೀಸ್ ಬಂದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ, ದಾರಿ ಬಿಡ. ನಮಸ್ಕಾರ, ಬನ್ನಿ. ಇವನೇವ ನಮ್ಮ ಮನೆ ಆಳ್ ಬೈರ ಅಂತ. ಅವನ ಹೆಂಡ್ರು ಹೊಂದಿನ ಕೊಲೆ ಮಾಡ್ಯಾನೆ, ಅದಕ್ಕೆ ತಮ್ಮನ್ ಕರೆಸಿದ್ದು. ಕೊಲೆ ನಡೆದ ಸ್ಥಳ ತೋರಿಸಿ. ಬನ್ನಿ, ತೋರಿಸ್ತೀವಿ. ಇನ್ಸ್ಪೆಕ್ಟ್ರೆ, ಇದೇ ನನ್ನ ಮನೆ. ಅದು ಬೈರನ್ ಮನೆ. ಇದು ಹೊನ್ನಿ ಕೊಲೆ ರಕ್ತ. ನಡೀರಿ ಒಳಗೆ ನೋಡೋಣ. ಬೈರ ಹೊನ್ನಿನ ಕೊಲೆ ಮಾಡೋಕ್ ಕಾರಣ? ಬೈರ ಹೊನ್ನಿನ ಮದುವೆ ಮಾಡ್ಕೊಂಡ್ ಮ್ಯಾಗೆ ಹೊನ್ನಿ ಅವಳ ಹಳ್ಳಿನಾಗೆ ಯಾರ್ದೋ ಸಂಘ ಮಾಡ್ತಿದ್ಲು ಅಂತ ತಿಳಿತು. ಆಗಾಗ ರಂಪ ರಾಮಾಯಣ ನಡೀತಾನೆ ಇತ್ತು. ನಾನು ಏಟೋ ದಿನ ಸಮಾಧಾನ ಹೇಳಿನಿ. ನಿನ್ನೆ ರಾತ್ರಿನೂ ಜಗಳ ಮಾಡ್ತಿದ್ರು. ಯಾವಾಗ್ಲೂ ಇರೋದೇ ಅಂತ ನಾನು ಸುಮ್ಮನೆ ಮನಿಕೊಂಡ್ಬಿಟ್ಟೆ. ಮುಂಜಾನೆ ಕೋಳಿ ಕೂಗೋ ಹೊತ್ತಿಗೆ ಲಚ್ಚ ತೋಡ್ದಾಗಿಂದಲೇ ಸುದ್ದಿ ಮುಟ್ಟಿಸ್ದ. ತೋಟ ತೋರಿಸಿ. ಬನ್ನಿ ಹೋಗುವ. ಬಯಸಿ. ಇದೇನಾ ಜಾಗ? ಹೌದು.
ಚಲುವೈನವ್ರೆ ಬನ್ನಿ ಇಲ್ಲಿ. ಈ ಕುಡುಗೋಲು ಯಾರ್ದು? ಅದು ಬೈರುಂದೆ. ಬೇಕಾದ್ರೆ ಲಚ್ಚನ್ನೇ ಕೇಳಿ. ಲಚ್ಚ ಯಾರು? ಲಚ್ಚ ಬರ್ಲಾ ಇಲ್ಲಿ. ನಡೆದಿಸಿ ಎಲ್ಲ ಸರಿಯಾಗಿ ಹೇಳು. ನೀನೇನ ಲಚ್ಚ? ಹೌದು ಬುದ್ಧಿ. ನಮ್ ದಣಿ ತಾವ ಕೆಲಸ ಮಾಡ್ತೀವಿ. ಹೇಳು, ಈ ಕುಡುಗೋಲು ಯಾರ್ದು? ಇದು ಇದು ಬೈರಂದೇವ. ರಾತ್ರಿ ಹೊತ್ತು ಇಲ್ಲೇನ್ ಮಾಡ್ತೀಯ? ನಾನು ಬೈರಾನು ದಿನ ರಾತ್ರಿ ಹೊತ್ತು ತೋಟ ಕಾಯಕ್ ಬರ್ತಾ ಇದ್ವಿ. ರಾತ್ರಿ ಬೈರ ಬರ್ಲಿಲ್ಲ. ನಾನೊಬ್ಬನೇ ಮಲ್ಕೊಂಡಿದ್ದೆ. ಒಂದು ಹೊತ್ತಿನಲ್ಲಿ ಕಿಟಾರ್ನೆ ಕಿರ್ಚ್ಕೊಂಡಂಗಾಯ್ತು. ಕಾಬಿ ಬಿದ್ದೆದ್ದು ನೋಡ್ದೆ, ಯಾರೋ ಈ ಕಡೆ ಓಡ್ತಾ ಇದ್ರು. ಓಡ್ ಹೋದನು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ, ಕತ್ಲಾಗೆ ಕಾಣ್ಲಿಲ್ಲ. ಗಿಡಗಳು ಮರ್ಯಾಗುಂಟೋದ. ಒಸಿ ಬೈರ್ನಂಗೆ ಇದ್ದ. ಇನ್ನೇನಾದ್ರೂ ಗೊತ್ತಾ? ಗೊತ್ತಿಲ್ಲ. ಬೆಳಿಗ್ಗೆ ನೋಡಿ ದ್ರಣಿಯವ್ರಿಗೆ ಹೇಳ್ಬಿಟ್ಟೆ. ಕೆಲವೈನವ್ರೆ, ಬರೀ ಮನೆ ತೋಟ ಆಯ್ತು, ಶವ ಎಲ್ಲಿ? ಅದೇವ ದೊಡ್ಡ ಆಶ್ಚರ್ಯ. ಈಟೆಲ್ಲ ಇದ್ರು ಶವನೇ ಇಲ್ಲ. ನಾನು ಕೆರೆ ಬಾವಿ ತಾವೆಲ್ಲ ಹುಡುಕಿಸ್ದೆ, ಶವನೇ ಸಿಕ್ಲಿಲ್ಲ. ಒಂದ್ ವೇಳೆ ಕೊಲೆ ಮಾಡಿದ್ರೆ ಶವ ನಾಪತ್ತೆ ಮಾಡಿದ್ರೆ? ಹೌದು. ನಂಗಂತೂ ಬೈರನ್ನಾಗೆ ಗುಮಾನಿ. ರಾತ್ರಿ ಮನೆನಾಗ ಜಗಳ ಮಾಡ್ತಿದ್ದಾವ, ಮುಂಜಾನೆ ಪಂಚಾಯತಿ ಕಟ್ಟಿ ಮೇಲೆ ಮಲ್ಕೊಂಡಿದ್ದ. ಲಚ್ಚ, ಸಾಹೇಬ್ರಿಗೆ ಕೆಂದ್ರಲ್ಲಿ ನೀರು ಹೊಡ್ಕೊಂಬ. ಯಾವುದಕ್ಕೂ ಬೈರ್ನನ್ನ ನಮ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತೀವಿ. ಇದಕ್ಕೆ ಸರಿಯಾಗಿ ನಿಮ್ ಪಂಚಾಯತಿನ ಸ್ಟೇಟ್ಮೆಂಟ್ ಬರ್ಕೊಡಿ. ಆಯ್ತು ಬುದ್ಧಿ. ಕರೆದಾಗ ಬಂದು ಸಾಕ್ಷಿ ಹೇಳ್ಬೇಕು. 107 ಕುಡ್ಗೋಲ್ ತಗೋ. ಅದೆಲ್ಲ ಕಂಡು ನಿಜ ಅಂತ ತಿಳ್ಕೊಂಡಿದ್ವಿ. ಹೋಗಳ್ಳಿ ಬಿಡು, ಎಲ್ಲ ಮರ್ತು ಬದುಕೋ ದಾರಿ ನೋಡು. ನಾನೇನು ಈ ಹಳ್ಳಿನಾಗೆ ಬದುಕಕ್ ಬಂದಿಲ್ಲ. ನನ್ ಸಂಸಾರ ಹೊಡೆದವನ್ ರಕ್ತನ ಕುಡಿಯಕ್ ಬಂದಿವ್ನಿ. ಅವನ್ ಮುಕ್ತಿದ ಮೇಗೆ ಈ ಹಳ್ಳಿನ ಬಿಟ್ಟು ಹೊಂಟೈತೀವ್ನಿ. ಸುಮ್ಕೆ ಇಲ್ಲದೆಲ್ಲ ಮಾತಾಬೇಡ. ನಡಿ ಮನೆಗೆ ಹೋಗವ. ಹೊಸಿ ತಾಳ್ಮೆ ತಕ್ಕೋ. ಯಾರ ಉದ್ದೇಶನವೇ ನನಗ್ ಬೇಡ. ನಾನ್ ಮಾಡಕ್ ಬಂದಿರೋ ಕೆಲಸ ಮಾಡ್ದಿರ ಬಿಡಕ್ಕಿಲ್ಲ. ನನ್ ಪಾಡಿಗೆ ನಾನ್ ಬಿಟ್ಬಿಡಿ. ಯಾರುವೆ ಗತಿ ಇಲ್ದೋ ನಂಗೆ ಬೀದಿಯ ಬಿದ್ದಿರ್ತೀಯಲ್ಲ. ನಮ್ಮನೆ ತವ ಒಂದ್ ಕೊಠಡಿ ಐತೆ, ಅದ್ರ ಬಿದ್ದಿರು. ಸೋಮ್ಕೆ ಇಲ್ಲದ ಮೊಂಡಾಟ ಮಾಡ್ಬೇಡ. ಬೈರ, ಚಂದ್ರಪ್ಪ ಹೇಳೋ ಮಾತು ಸರಿ. ಒಸಿ ಯತ್ನೆ ಮಾಡು. ಬಾದ್ರಿ ಬೈರ ಬಂದನಂತ ತಿಳಿತು, ಅದಕ್ಕೆ ನೋಡ್ಕೊಂಡು ಹೋಗವ ಅಂತ ಬಂದೆ. ಏನ್ ದುರ್ಗಜ್ಜ, ಸಂದಾಕಿದ್ದೀಯಾ? ಏನ್ ನನ್ ಸಂದಾ ಬಿಡು ಮಗ. ದ್ಯಾವ್ರ ದಯದಿಂದ ಹಳ್ಳಿಗೆ ಬಂದಲ್ಲ, ಅಟೇ ಸಾಕು. ನೀನಾದ್ರೂ ಹೊಸಿ ಬುದ್ಧಿ ಹೇಳು ದುರ್ಗಜ್ಜ. ಅಟ್ಟಿಗೆ ಬರಕ್ಕಿಲ್ಲ ಅಂತ ಅವನೇ. ಬೈರ, ಸುಮ್ಕೆ ಮಂಡಾಟ ಮಾಡ್ಬೇಡ. ನಡಿ ಹಟ್ಟಿಗೆ ಹೋಗುವ. ದುರ್ಗಜ್ಜ, ಅವತ್ ನಿನ್ನ ನೆಟ್ಟೆ ತಿರುಬಿಟ್ಟೋದ್ ಕುಡ್ಗೋಲು ಅದ್ ಹೆಂಗ್ ತೋಟತ್ರ ಹೋಯ್ತು? ಮಗ, ಆವತ್ತು ನೀ ಹೋಗಿದ್ದೇವಾ ಗೆಪ್ತಿ. ಅದ್ಯಾವ ಮೂದೇವಿ ಮಂಪ್ರ ಬಡ್ದಿತ್ತು. ನೀ ಬಿಟ್ಟೋದ್ ಕುಡ್ಗೋಲ್ ಬೆಳಿಗ್ಗೆ ಎದ್ದೋಡ್ತೀನಿ, ಕಾಣ್ಲಿಲ್ಲ. ನಿನ್ ಸುದ್ದಿನೇ ಹಳ್ಳಿನಾಗೆಲ್ಲ ಬಿತ್ತು. ದುರ್ಗಜ್ಜ, ಯಾರು ಏನಾರ ಹೇಳ್ಕೊಳ್ಳಿ, ನಿನ್ ಮ್ಯಾಗೆ ನಂಬಿಕೆ ಐತೆ. ಯಾರ್ ಮಾಡಿದ್ದು ಅಂತ ಒಂದಲ್ಲ ಒಂದಿನ ಕಂಡಿಟ್ಟು ಸಾಬೀತ್ ಮಾಡ್ತೀವಿ. ಆಯ್ತು ಮಗ, ನಂಗೊಸಿ ಕೆಲ್ಸ ಐತೆ, ಅಟ್ಟಿಗೆ ನಡಿ. ಹಾ ನಡೀರ್ಲ ಹೋಗವ. ಬನ್ನಿ ಕೂತ್ಕೊಳ್ಳಿ. ಕೊಲೆ ಅಂತ ಹಳ್ಳಿಗೆಲ್ಲ ಗೊತ್ತು, ಆದ್ರೆ ಶವನೇ ಇಲ್ಲ.
ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ತುಂಬಾ ವಿಚಿತ್ರವಾಗಿದೆ. ಹಾಕೊಳ್ಳಿ. ಹಾ, ಇಲ್ಲ, ಅಭ್ಯಾಸ ಇಲ್ಲ. ನಮ್ಮ ಮನೆ ಊಟ ಹಿಡಿಸ್ತೋ ಇಲ್ವೋ? ಹಾಗೇನಿಲ್ಲ, ನಿಮ್ ಮಗಳ ಕೈ ಅಡಿಗೆ ತುಂಬಾ ರುಚಿಯಾಗಿತ್ತು. ಹಳ್ಳಿಲೇ ಹುಟ್ಟಿದ್ರು, ಪಟ್ಟಣದಲ್ಲೇ ಬೆಳೆದ್ಲು. ನನ್ನ ತಮ್ಮನ ಮನೇಲೆ ಬೆಳೆದ್ಲು, ಅಲ್ಲೇ 4 ಅಕ್ಷರ ಕಲ್ತ್ಲು. ಓಹೋ, ಹಾಗ? ನನ್ನ ತಮ್ಮ ಮೈಸೂರಿನಲ್ಲಿ ಆಶ್ರಮದಲ್ಲಿ ಮೇಷ್ಟ್ರ ಆಗಿದ್ದಾನೆ. ನೀವೊಂದ್ ಸಮಯ ನೋಡಿರ್ಬೋದು. ಸೀತಾ, ನಿಮ್ ಚಿಕ್ಕಮ್ಮನ ಫೋಟೋ ತಗೊಂಡ್ ಬಮ್ಮ. ನನಗೂ ಅವನಿಗೂ ಮನಸ್ತಾಪ ಆಗಿ ಅವನ ಮುಖದರ್ಶನ ಮಾಡಿ ಬಹಳ ದಿವಸಗಳಾಗೋಯ್ತು. ಇದು ಇವನೇ ನನ್ನ ತಮ್ಮ ವೆಂಕಣ್ಣ ಅಂತ. ಯಾಕೆ, ಎಲ್ಲಾದ್ರೂ ನೋಡಿದ್ ನೆನಪಾಯ್ತೇನು? ಹೌದು, ಎಲ್ಲೋ ನೋಡಿದ್ ನೆನಪಿದೆ. ನಾಯಿಗೆ ಬರ್ತೇನೆ. ಒಳ್ಳೇದು. ಹೊರಡ್ ಬನ್ನಿ. ಸರಿ. ನಿಮ್ ಮಗಳಿಗೆ ಗಿಣಿ ಅಂದ್ರೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ಹೌದು, ಅವಳ ಜೊತೆ ಅಂದ್ರೆ ಆ ಗಿಣಿ ಇದೆ. ಹಾ, ಸಂಜೆ ದೇವಸ್ಥಾನಕ್ಕೆ ಬನ್ನಿ. ಆಯ್ತು, ಬರ್ತೇನೆ. ಬಾನಿನ ಚಂದ್ರನಂಗೆ ಓಡುವ ಜಿಂಕೆಯಂಗೆ ಸುತ್ತಲೂ ಸುಳಿದೆ ನೀನು ಗೆಣಕಾತಿ, ಹತ್ತಿರ ಬಾರೆ ನನ್ನ ಜೊತೆಗಾತಿ. ಕೆಂದಾವರೆದಳದಂಗೆ ಹೊಳೆದು ಸಾರಂಗದ ನಡೆಯಂಗೆ ಸುಳಿದು ಒತ್ತಾಯ ಮಾಡದಂಗೆ ಹೃದಯ ಗೆದ್ದೆ. ನೀ ನನ್ನ ಆಸೆ ಪೂರ 108 ನೋಟದಿಂದ ನನ್ನ ಕರೆದೆ, ಏನೇನು ತಳುಕಿನಿಂದ ನನ್ನ ಸೆಳೆದೆ. ಹೊತ್ತಾರೆ ಸೂರ್ಯನಂಗೆ ಹತ್ತೂರ ಸೂರನಂಗೆ ಚಿತ್ತಾವ ಕಲಕಿ ನಿಂತ ಗೆಳೆಗಾರ, ಹತ್ತಿರ ಬಾರೆ ನನ್ನ ಜೊತೆಗಾತಿ. ಮುಂಗಾರ ನವಿಲಂಗೆ ಹುಲಿಕಿ ಹೊಂಬಾಳೆ ಸುಳಿಯಂಗೆ ಬಡುಕಿ ಕಣ್ಣಲ್ಲಿ ಮೋಜಿನಿಂದ ಸೊಬಗ ಕಂಡೆ. ನಾಡಾಡಿ ಹುಲಿಯಂಗೆ ನೆರೆದು ಸಿಂಹದ ಮರಿಯಂಗೆ ಸೆಟೆದು ನನ್ನಾಸೆ ಬನದಾಗಿ ನೆಲೆಯ ತಂದೆ. ನಿನ್ನೆಲ್ಲ ಮಾತು ಬೆಲ್ಲ, ನಿನ್ನೆಲ್ಲ ಆಟ ಸಲ್ಲ, ಚೆಲ್ಲಾಟದ ಗೀಳಿನಿಂದ ನನ್ನ ಎಳೆದೆ. ತುಂಟಾಟದ ಜೋರಿನಿಂದ ನನ್ನ ಹಿಡಿದೆ. ಬಾನಿನ ಚಂದ್ರನಂಗೆ ಓಡುವ ಜಿಂಕೆ
ಜಿಂಕೆಯಂಗೆ ಸುತ್ತಲೂ ಸುಳಿದೆ ನೀನು ಗೆಣಕಾತೆ ಹತ್ತಿರ ಬಾರೆ ನನ್ನ ಜೊತೆಗಾತಿ ಹತ್ತಿರ ಬಾರೋ ನನ್ನ ಜೊತೆಗಾರ ಏಯ್ ಯಾರ್ಲಾದ್ ಬರ್ತಿರೋದು? ನಮ್ಮಲ್ಲಿಗೆ ಬಂದಿರೋ ಮಾಸ್ತ್ರಪ್ಪ. ಯಾಕೆ ನಮ್ಮಟ್ಟಿ ಕಡೆ ಬರ್ತಾವ್ರೆ? ಈ ನಮ್ಮ ಮಾಸ್ತ್ರಪ್ಪ ಹಳೆ ಮಾಸ್ತ್ರಪ್ಪ ನಂಗಲ್ಲ, ದೊಡ್ಡವ್ರಿಗೂ ಸಂಜೆ ಹೊತ್ತೊಳಗೆ ಪಾಠ ಹೇಳ್ಕೊಡ್ತಾನಂತೆ. ಅದಕ್ಕೆ 5 ಹಳ್ಳಿಗೂ ಸಾರ್ಕಂಬ ಅಂತ ಹೇಳವನೆ. ಬರೀ ಭ್ರಮೆ ಅಷ್ಟೇವಾ? ಯಾಕೆ ಬುದ್ಧಿ, ಏನಾರ ಕೆಲಸ ಆಯ್ತಾ? ಯಾರು ಕೂಟನ ಹೇಳ್ ಕಳ್ಸಿದ್ರೆ ನಾನೇ ಬಂದ್ಬಿಡ್ತಿದ್ದೆ. ಯಾಕೆ ನಾನಿಲ್ಲಿ ಬರಬಾರ್ದ? ನಿಮ್ ಜನ ಯಾರು ನಮ್ಮ ಹಟ್ಟಿ ಕಡೆ ಬರಕಿಲ್ಲ, ಅದಕ್ಕೆ. ನಮ್ ಜನ ನಿಮ್ ಜನ ಅಂತ ಪಂಗಡ ಮಾಡಬೇಡಿ. ಜನ ಎಲ್ಲ ಒಂದೇ. ನೀವೆಲ್ಲರ ಜೊತೆಗೂ ಬೆರೆತು ಬದುಕಬೇಕು. 5 ಹಳ್ಳಿಗೂ ಸಾರ್ದ ಸಾರಿವ್ನಿ ಬುದ್ಧಿ. ನಾಳೆ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದು ಪಾಠಕ್ ಬಿಡಿ. ನೀವು ಸಂಜೆ ಹೊತ್ತಿನಲ್ಲಿ ಓದಕ್ ಬನ್ನಿ. ಆಯ್ತು. ನಮಸ್ಕಾರ. ನಮಸ್ಕಾರ. ಅಲ್ಲ ಕಣ್ ಕೆಂಪ, ಬೈರ ಜೈಲ್ಗೋದ್ 4 ದಿನಕ್ಕೆ ತಿರುಗ್ ಬಂದ್ಬಿಟ್ಟ. ಬಡ್ಡಿ ಮಗನ ಅದೃಷ್ಟ ಸಂದಾಕೈತೆ ಕಣ್ಲ. ಅಲ್ಲ, ಚಲುವೈನ ಮನೇನ ಜೀತ ಮಾಡ್ಕೊಂಡು ನಾಯಿ ಬಿದ್ದಿದಂಗ್ ಬಿದ್ದಿದ್ದಾವ, ಈಗ ಹುಲಿ ಆದಂಗಾಗವನೆ. ಹೊನ್ನಿನ ಮನೆಯಾಗೆ ಕೊಲೆ ಮಾಡಿ ಹೆಣನ ತೋಟದ ಮನೆಯಾಗೋ ಆಲೆ ಮನೆಯಾಗೋ ಹೂತಾಕವನೆ. ಅದೆಲ್ಲ ಹೇಳ್ತೀಯಾ? ಇಲ್ಲಿ ಕೇಳು. ರಾತ್ರಿ ಹೊತ್ತು ಒನ್ನಿ ದೆವ್ವ ಆಗಿ ಆಲೆ ಮನೆ ತಾವ್ ಅಡ್ಡಾಡ್ತಾಳಂತೆ. ಬೈರ ಏನಾರ ಆಲೆ ಮನೆ ತಾವ್ ಹೋಗ್ಲಿ, ಒನ್ನಿ ಸುಮ್ಕೆ ಬಿಡಾಕಿಲ್ಲ. ಹೌದಾ? ಯಾರು ಈ ನಡುವೆ ಕಟ್ಲನಾಗ ಆಲೆ ಮನೆ ತಾಕಿ ಹೋಗಕ್ಕೆ ಇಲ್ಲ.
ಭೈರ ನಿಂತ್ಕೋ. ಓ ಮ್ಯಾಕ್ರಪ್ಪ, ಏನ್ ಈಟೊತ್ನಾಗ ಈ ಕಡೆ ಬಂದ್ಬಿಟ್ಟಿವ್ರಿ? ನೀವಾ? ನಾ ಬೈರ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಕೂಗಿದೆ. ನೀವೆಲ್ಲಿ ಹೋಗಿದ್ರಿ? ಒಸಿ ಕೆಲ್ಸ ಇತ್ತು, ಕೂಡ್ಲಿಂದ ಬತ್ತಾ ಇವನಿ. ರಾತ್ರಿ ಹೊತ್ನಾಗೆ ಈ ಕಡೆ ಅಡ್ಡಾಡ್ಬಾರ್ದು, ಅದು ದೆವ್ವದ ಆಲೆ ಮನೆ. ಅಲ್ಲಿಗೆ ನೀವು ಹೊಸಬ್ರು, ಒಸಿ ಹುಷಾರು. ನಡೀರಿ ಹೋಗೋಣ. ಆಕಾಶ ದೀಪವೇ ನೀನು, ನಿನ್ನ ಕಂಡಾಗ ಸಂತೋಷವೇನು. ತಿಂಡಿ ತಗೊಂಬಂದೀವ್ನಿ, ತಗೊಳ್ಳಿ. ಸುಮ್ನೆ ತೊಂದರೆ ಆಗಿ ತಗೊಂಡ್ರಿ, ನಾನೇ ಮಾಡ್ಕೋತಿದ್ನಲ್ಲ. ಅಪ್ಪ ಕೂಡ ಕೇಳಿ ಗುಡಿಗೋದ್ರು, ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ಸ್. ಬನ್ನಿ ಬನ್ನಿ. ಬಿಸಿ ತಟ್ಟೆನೆಲ್ಲ ಹಾಕಿ ಬರೀ ಕೈಲಿ ಎತ್ತಬಾರ್ದು. ನೋಡಿ, ನಿಮ್ ಕೈಗೆ ಎಷ್ಟು ದೊಡ್ಡ ಬೊಬ್ಬೆ ಬಂದಿದೆ. ಒಂದ್ ನಿಮಿಷ ಇರಿ. ಈಗ ಸ್ವಲ್ಪ ತಣ್ಣಗಾಯ್ತಲ್ಲ. ಏಳು ದಿನ ತಲೆ ತಿಳ್ಕೊಂಡು ಮೆರಿತಾನ ಮೆರಲಿ. ನೀನ್ ಮಾತ್ರ ಹೊಸ ಜೋಪಾನವಾಗಿರು, ಕಮ್ಮಿ ಇಳಿಸಿಯ. ಆಯ್ತು ಬುದ್ಧಿ, ಆದ್ರೆ ಮಾಸ್ತ್ರಪ್ಪ ನೆನ್ಸ್ಕೊಂಡ್ರೆ ಬರ್ತಾ ಬರ್ತಾ ತುಂಬಾ ಭಯ ಆಗ್ತದೆ. ಏನ್ ಮಾಡೋದು? ಏನಾಗಕ್ಕಿಲ್ಲ, ನಾನ್ ನೋಡ್ಕೊಂತೀನಿ. ಲಚ್ಚ, ಹೊಸ ಗದ್ದೆ ಕಡೆ ನೋಡ್ಕೊಂಬರ್ಲ. ನಾನ್ ಗದ್ದೆ ಕಡೆ ನೋಡ್ಕೋತೀನಿ, ನೀವು ಇಲ್ಲಿ ನೋಡ್ಕೊಳ್ಳಿ. ಏನ್ರಲ್ಲ ನೋಡ್ಕೊಳ್ಳೋದು? ಏನು ಇಲ್ಲ, ನೀವು ಗದ್ದೆ ನೋಡ್ಕೊಳ್ಳಿ, ನಾನು ಆ ಗದ್ದೆ. ಏನ್ ಸೀತಾ, ಸಂದಾಕಿದ್ದೀಯಾ? ಚೆನ್ನಾಗಿದ್ದೀನಿ. ಅಯ್ಯೋ ಪಾಪ, ನಿನ್ ಕಂಡ್ರೆ ಹೊಟ್ಟೆ ಉರಿಯುತ್ತೆ. ಏಟ್ ಮುದ್ದಾಗಿದ್ದೀಯ. ಚೆಲುವಿನವ್ರೆ, ತೆಗಿರಿ ಕೈನ. ಸ್ವಲ್ಪ ಹೂವನ್ನು ಹೂನಲ್ಲಿ ನೋಡ್ಕೋತೀವಿ. ಚೆಲುವಿನವ್ರೆ, ನಾನ್ ನಿಮ್ ಮಗಳಿದ್ದ ಹಾಗೆ, ನಾಚಿಕೆ ಆಗುಲ್ಲ ನಿಮ್ಗೆ? ಇದ್ರಾಗೆ ನಾಚಿಕೆ ಬಂತು. ಬಿಡಿ. ಗೌಡ್ರೆ, ಸೀತಾ ನನ್ನ ಮಗಳಿದ್ದ ಹಾಗೆ, ಅದಕ್ಕೆ ನಾನು ನೋಡಿ ಓಡ್ ಹೋಗ್ತಾ ಇದ್ದಾರೆ. ಓಹೋ, ನಿಮ್ ಮಗಳಿದ್ದಾಗ? ನಾನು ಬರ್ತೀನಿ ಮೇಷ್ಟ್ರೆ. ಸೀತಾವು ವಿಚಾರ ಏನಾಯ್ತು ದಣಿ? ಮುಚ್ಕೊಂಡೆ ಬಾಯಿ. ಯಾಕೋ ಎದ್ಗಳಿಗೆ ಚಂದಾಗಿಲ್ಲ ಅಂತ ಕಾಣುತ್ತೆ. ಎಲ್ಲೋಗಿದ್ದೆ ಚಂದ್ರಪ್ಪ? ಕೂಡ್ಲಿಗೆ ಹೋಗಿದ್ದೆ, ರಾಮೇಗೌಡಂಗೂ ಚೆಲುವಂಗೂ ಹೇಳ್ ಬರುವ ಅಂತ. ಈಗಪ್ಪ ನಾಳೆ ನ್ಯಾಯವಾಗಿ ಕೊಡ ಕೇಳಿಯಾ? ಹೇಳೇನಿ, ರಾಮೇಗೌಡ ಒಪ್ಕೊಂಡ. ಆದ್ರೆ ಚಿಲ್ಕ ಮುಂದಿನ ತಪ್ಪ ಕೊಡ್ತೀನಿ ಅಂತಂದು ವ್ಯಾಸಾಯ ಸಂದಕ್ಕಿಲ್ಲ ಅಂತ ಹೇಳವನೆ. ಎಲ್ಲ ವರ್ಷನೂ ಇದೇ ರಾಗನೆ ಆಡ್ತವ್ನೆ. ಬರ್ಲಿ, ಮಾಡ್ತೀವಿ. ಗುಬ್ಬಿ ಗುಬ್ಬಿ ಚಿವ್ ಎಂದು ಕರೆಯುವೆ ಯಾರನ್ನು, ಆಚೆ ಈಚೆ ಒರಳಿಸಿ ಕಣ್ಣು ನೋಡುವೆಯೇನನ್ನು, ಮೇಲೆ ಕೆಳಗೆ ಕುಂಕಿಸಿ ಕೊರಳನ್ನು ಹುಡುಕುವೆಯೇನಲ್ಲಿ, ಕಾಳನ್ನು ಹುಡುಕುತ್ತ ನೀರನ್ನು ನೋಡುತ್ತ ಅಲಿಯುವೆಯೇ ಕಲ್ಲಿ, ಕಾಳನ್ನು ಕೊಟ್ಟು ನೀರನ್ನು ಕುಡಿಸುವೆ ಆಡಲು ಬಾ ಇಲ್ಲಿ, ಅಣ್ಣನು ಕೊಟ್ಟು ಹಾಲನ್ನು ನೀಡುವೆ ನಲಿಯಲು ಬಾ ಇಲ್ಲಿ. ನಮಸ್ಕಾರ. ಏನ್ ಮೇಷ್ಟ್ರೆ, ಪಾಠ ಮಾಡ್ತಾ ಇದ್ದೀರಾ? ಹೌದು, ಮಾಡ್ಲೇಬೇಕಲ್ಲ. ಮಾಡಕ್ ಬಂದಿರೋ ಕೆಲಸ ಮಾಡಿದ್ರೆ ಸರಿ ಇರ್ತೈತೆ. ಸುಮ್ಕೆ ಇಲ್ಲಿದ್ದೆಲ್ಲ ಮಾಡ್ಬೇಡಿ. ಅಂದ್ರೆ ಅಂದ್ರೆ ಕಣಿ ಕೇಳಿ. ಅಲ್ಲ ಮೇಷ್ಟ್ರೆ,
ನಮ್ ಹಳ್ಳಿಲಿ ಕೆಳಹಟ್ಟಿ ಜನಕ್ಕೆ ಓದಿಸ್ತಾನೆ ಇರ್ಲಿಲ್ಲ. ಓದ್ರೆ ಓದ್ಕೊಂಡು ನಿಂತ ಓದೋಕ್ ಬಿಟ್ಟಿದೀವಿ. ಅಂಥದ್ರಲ್ಲಿ ಹಿರಿಯೋರ್ ಬೇರೆ ಓದಿಸ್ತಾನೆ ಇದ್ರಲ್ಲ, ಸರಿನಾ? ಯಾಕೆ ಓದಿಸ್ಬಾರ್ದು? ಮೇಸ್ಟ್ರೆ, ಒಸಿಯಾದ್ರೂ ಕೀಳು ಮೇಲು ಅನ್ನೋ ನೇಮ ಪದ್ಧತಿನ ಅಷ್ಟು ಸುಲಭವಾಗಿ ಬಿಟ್ಕೊಡೋದು ಸಂದಾಕಿರಕ್ಕಿಲ್ಲ ಅನಿಸ್ತದೆ. ಒಂದಪ್ಪ ಹಿರಿಯರಿಗೆ ಓದಿಸೋದಾದ್ರೆ ನಮ್ ಹಟ್ಟಿ ಜನಕ್ಕೆ ಓದಿಸಿ. ನೋಡಿವ್ರೆ, ವಿದ್ಯೆಗೆ ಕೀಳು ಮೇಲು, ಜಾತಿ ಧರ್ಮ, ಚಿಕ್ಕವರು ದೊಡ್ಡವರು ಅನ್ನೋ ಯಾವ ಭೇದವೂ ಇಲ್ಲ. ನಿಮ್ ಉಪದೇಶ ಎಲ್ಲ ನಿಮ್ ಪಟ್ಟಣದಾಗೆ ಇಟ್ಕೊಳ್ಳಿ. ಸುಮ್ಕೆ ವಸಿ ನಮ್ ದಣಿ ಹೇಳ್ದಂಗ್ ಕೇಳೋದನ್ ಕಲ್ತ್ಕೊಂಡ್ರೆ ನಿಮ್ಮೈಗೂ ಸಂದಾಕಿರ್ತೈತೆ. ನಾ ಕಕ್ಷಣ ಕಲ್ತ್ ಮಾತ್ರಕ್ಕೆ ಧರ್ಮ ಬಿಟ್ಟು ನಡೆಯಕ್ಕಾಯ್ತದ? ಯಾವ್ದು ಧರ್ಮ ಯಾವ್ದು ಕರ್ಮ ಅನ್ನೋದು ನನಗ್ ಗೊತ್ತು. ಯಾರು ಕಲಿಸ್ಬೇಕಾಗಿಲ್ಲ. ಓದೋಕ್ ಬಂದವ್ರಿಗೆ ಓದ್ ಕಲ್ಸೋದು ನಮ್ ಧರ್ಮ. ಹಳ್ಳಿನಾಗ ಹಿರಿಯರ್ ಅವ್ರೆ ಅನ್ನೋದ್ರ ಬಗ್ಗೆ ಒಸಿ ಭಯ ಭಕ್ತಿ ಇರ್ಲಿ. ನೀವ್ ಎಷ್ಟ್ ದೊಡ್ಡವರು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಸುಮ್ಕೆ ಪಾಠ ಮಾಡಿ ಆಮೇಲೆ ನೋಡ್ಕೊಳವ. ನಡೀರ್ಲೆ. ಹಾ, ನೀ ಹೇಳಮ್ಮ. ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ, ಬಿಡು ರಾಗ ದೇಶ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ. ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ, ಬಿಡು ರಾಗ ದೇಶ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ. ಏನು ಪೂಜೆಗೆ ಬಂದಂಗೆ ಕಾಣುತ್ತೆ? ನನಗೆ ಬೆಟ್ಟ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹಾಗೆ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಸಿಕ್ಕಿದ್ರಿ. ಹೌ ನೈಸ್. ತಗೊಳ್ಳಿ ಪ್ರಸಾದ. ಥ್ಯಾಂಕ್ ಯು. ನನಗ್ ಕುಂಕುಮ ಕೊಟ್ರಿ, ಆದ್ರೆ ನಿಮ್ ಹಣೆ ಮಾತ್ರ ಬರೀದಾಗಿದೆ. ನಿಮ್ ಹಣೆಯಲ್ಲಿ ಕುಂಕುಮ ಇದ್ರೆ ನೀವಿನ್ನೂ ಎಷ್ಟು ಚೆನ್ನಾಗಿ ಕಾಣ್ತೀರಿ ಗೊತ್ತಾ? ನೀವ್ ಇಟ್ಕೊಳ್ಳಿ. ಯಾಕೆ ಸುಮ್ಮನಾಗ್ಬಿಟ್ರಿ? ಹೆಣ್ಣಿಗೆ ಅರಿಶಿನ ಕುಂಕುಮ ಹೂ ಅತಿ ಶ್ರೇಷ್ಠವಾದದ್ದು. ಹೌದು, ಅತಿ ಶ್ರೇಷ್ಠವಾದದ್ದೇ. ಆದ್ರೆ ಆ ಸೌಭಾಗ್ಯ ನನಗಿಲ್ಲ. ನನಗ್ ಪ್ರಪಂಚದ ಜ್ಞಾನ ಬರೋಕ್ ಮೊದ್ಲೇ ಮದ್ವೆ ಆಯ್ತು. ಮದ್ವೆ ಆದ 1 ವರ್ಷದಲ್ಲೇ ಅವ್ರು ನೀರ್ ಪಾಲಾದ್ರು. ಅದೇ ಕುರುಗಿನಲ್ಲಿ ನಮ್ಮಮ್ಮ ಕಣ್ಮುಚ್ಕೊಂಡ್ಲು. ನನ್ ಜೀವನ ಬರಿದಾಯ್ತು. ಐ ಆಮ್ ಸಾರಿ ಸೀತಾ. ಏನೂ ತಿಳಿದ ಚಿಕ್ಕ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿ ಅವ್ರ ಜೀವನ ಹಾಳು ಮಾಡ್ತಾರೆ. ನೀವ್ಯಾಕೆ ಮತ್ತೆ ಮದುವೆ ಮಾಡ್ಕೋಬಾರ್ದು? ಹೆಣ್ಣಿಗೆ ಒಂದೇ ಸಾರಿ ಮದುವೆ ಅನ್ನೋ ಕಾಲ ಹೊರಟೋಯ್ತು. ನನ್ ಕೈ ಹಿಡಿಯೋ ಪುಣ್ಯಾತ್ಮ ಬಂದಾಗ ಆಗ ನೋಡೋಣ. ಅಂದ್ರೆ ನನ್ ಮೇಲೆ ನಿನ್ಗೆ ಇಷ್ಟ ಇಲ್ವೇನು? ನೀನ್ ಹೂ ಅಂದ್ರೆ ನಾ ಮದುವೆ ಮಾಡ್ಕೋತೀನಿ. ಯಾಕೆ ನಿನಗೆ ನಂಬಿಕೆ ಆಗಲ್ವೇನು? ನೀ ಆ ಪೂಜೆ ಮಾಡೋ ದೇವರ ಸನ್ನಿಧಿಯಲ್ಲಿ ಹೂ ಅಂದ್ರೆ ಸಾಕು. ನಾನ್ ನಿನ್ ಕತ್ತಿಗೆ ತಾಳಿ ಕಟ್ತೀನಿ. ಈ ದೇವರೇ ಸಾಕ್ಷಿ. ಸೀತಾ, ಸೀತಾ, ನೀನ್ ನಿನ್ ಮೇಲೆ ಹೆದರ್ಕೋಬೇಕಾಗಿಲ್ಲ. ನಿಜವಾಗ್ಲು ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೇನೆ. ಸೀತಾ, ಇಲ್ಲಿ ಬರೆದಿರೋ ವಿಷಯಗಳು ಏನ್ ಗೊತ್ತಾ? ಇದೆಲ್ಲ ನಾನಿವತ್ತು ಬರೆದಿರೋದು ನಮ್ಮ ಹಳ್ಳಿಗಳಲ್ಲಿರುವಂತಹ ಸಮಸ್ಯೆಗಳು. ಅದಂದ್ರೆ ಬಡತನ, ನಿರುದ್ಯೋಗ, ಹಿಂಸೆ, ಅನಾಚಾರ, ದಬ್ಬಾಳಿಕೆ, ಅನಕ್ಷರತೆ, ಇವೆಲ್ಲವುಗಳು. ಇದೆಲ್ಲ ಏಕಿದೆ ಅಂದ್ರೆ ವಿದ್ಯೆ ಇಲ್ಲದಿರೋದೇ ಕಾರಣ. ಅದಕ್ಕೋಸ್ಕರ ನೀವು ದಿನಾಲು ಹೆಚ್ಚು ರೀತಿಯಲ್ಲಿ
ಜನರನ್ನ ಕರ್ಕೊಂಡು ಇಲ್ಲಿಗೆ ಬಂದು ಓದು ಬರಹ ಕಲಿತು ವಿದ್ಯಾವಂತರಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕೆ ನೀವೇ ಪ್ರಯತ್ನ ಪಡಬೇಕು ಅಂತ ನನ್ನ ಆಸೆ. ಬುದಿಯವರೇ, ಕೂಡ್ಲೂರ್ನವ್ರು ಸಿಂಗ್ ಸಂದ್ರದವರು ನಾಳಿಕ್ಕಿಂದ ಬರ್ತಾರಂತೆ. ಇನ್ನು ಹೊಸ ಮಂದಿಗೆ ಹೆಂಡ ಬೆಳೆದ ನಿದ್ದೆ ಬರಕಿಲ್ಲ, ಹೆಂಡ ದಂಡಿದ ಬಿದ್ದವ್ರೆ. ನೋಡಿ, ಕುಡಿಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಕುಡಿದು ನಮ್ಮ ಬುದ್ಧಿ ನಾವೇ ಹಾಳು ಮಾಡ್ಕೊಂಡು ಇಲ್ಲದ ಕಷ್ಟದಲ್ಲಿ ಮುಳುಗಿ ಹುಚ್ಚರಾಗಿ ಬೀದಿ ಪಾಲಾಗ್ಬೇಕಾಗತ್ತೆ. ಕೇಳ್ದಲ್ಲ, ಕುಡಿಬೇಕು ಕುಡಿಬೇಕು ಅಂತಿದ್ಯಲ್ಲ, ಹೊಸ ತಿಳ್ಕೊಳ. ಎಲ್ಲ ಹೌದಾ? ಏನ್ ಮೇಷ್ಟ್ರೆ, ಎಷ್ಟೊತ್ನಾ ಇಲ್ಲಿ? ನಿದ್ದೆ ಬರಲಿಲ್ಲ, ಹಾಗೆ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರೋ ಓಡ್ದಾಗಾಯ್ತು, ಅದಕ್ಕೆ ನೋಡ್ತಾ ಇದ್ದೆ. ನೀವು ಹಳ್ಳಿ ಹೊಸಬ್ರು, ಹೊಸಿ ಜೋಪಾನವಾಗಿರಿ, ಗಾಳಿ ಗೀಳಿ ಹೊಡೆದಿತ್ತು.
ನೀ ನನ್ನ ಜೀವ ನೀ ನನ್ನ ಪ್ರಾಣ ನಿನ್ನ ಬಿಟ್ಟು ನಾನು ಇರವೊಲ್ಲೆ ಬನ್ನಿ ಇರವೊಲ್ಲೆ ಬನ್ನಿ. ನೋಡಿ, ನಾನೇನಾದ್ರೂ ಒಂದಪ್ಪ ಸತ್ತೋದ್ರೆ ನನ್ ಮರ್ತು ಬಿಡ್ತೀರಾ? ಒನ್ನಿ, ಹಂಗೇನಾರ ಆದ್ರೆ ನಾ ಖಂಡಿತ ಬದುಕಾಕಿಲ್ಲ ಒನ್ನಿ. ಈ ನನ್ ಗಂಗವನಣೆಗೂ ಬದುಕಾಕಿಲ್ಲ, ಈ ಗಂಗವನಣೆಗೂ ಖಂಡಿತ ಬದುಕಾಕಿಲ್ಲ ಬನ್ನಿ. ಹಂಗೆಲ್ಲ ಮಾತಾಡ್ಬೇಡ. ಬಿಡ್ತೋನು, ಬಿಡ್ತೋನು ಅನ್ನಕ್ಕಿಲ್ವಾ? ಅನ್ನಕ್ಕಿಲ್ಲ? ಭೈರ, ಏ ಭೈರ, ನಿಂತ್ಕೋ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಭೈರ, ಹೊನ್ನಿಕೊಲೆ ಯಾರು ಮಾಡಿದ್ರು ಹೇಳು? ಯಾವತ್ ನನ್ ಸಂಗಡ ಹಳ್ಳಿಗೆ ಬಂದ್ಯೋ ಅವತ್ತೇ ಗೊತ್ತು ಒನ್ನಿ ಶವನ ಪತ್ತೆ ಮಾಡಕ್ ಬಂದಿದ್ದೀಯಾ ಅಂತ. ಹೌದು, ನಾನು ಶವ ಪತ್ತೆ ಮಾಡಕ್ ಬಂದಿದ್ದೇನೆ ಅಂತ ನಿನಗ್ ಗೊತ್ತಿದ್ರೆ ನೀ ನನ್ಗೆ ಯಾಕೆ ಸಹಾಯ ಮಾಡಬಾರ್ದು? ನನ್ ನೋಡಿ ಯಾಕೆ ಓಡೋಗ್ತೀಯ? ಯಾರ್ ಕೊಲೆ ಮಾಡಿದ್ರು ಅವ್ರನ್ನ ಶೋಧನೆ ಮಾಡೋದು ಬಿಟ್ಟು ನನ್ನಿಂದ ಯಾಕೆ ಬರ್ತೀಯ? ನಾನಂತೂ ಕೊಲೆ ಮಾಡ್ಲಿಲ್ಲ. ನೀನ್ ಹೇಳೋ ಮಾತು ನಾನ್ ನಂಬಲ್ಲ. ನಡೆದ ವಿಷಯ ಏನಂತ ಸರಿಯಾಗಿ ಹೇಳು. ನಡೆದಿದ್ದು ಅವತ್ತು ನಡೆದಿದ್ದು ಇಷ್ಟೇವಾ? ಇಷ್ಟ್ರ ಮೇಲೆ ನನ್ಗೇನು ಗೊತ್ತಿಲ್ಲ. ಬೇಡ, ಹಾಗಾದ್ರೆ ಸರಿ, ನೀನ್ ಇವತ್ತು ರಾತ್ರಿ ಆಲೆ ಮನೆಗೆ ಬಾ. ಆಯ್ತು, ನಾ ಇಬ್ರು ಸೇರಿ ಬಿಡ್ಕೋಣ. ಬರ್ತೀನಿ. ಏನಾಯ್ತಂದ್ರೆ ನಿನ್ ಗಂಡ ಇನ್ನೂ ಬಂದಿಲ್ವಾ ಕರ್ಕೊಂಡು ಹೋಗಕ್ಕೆ? ಹೋಗ್ 3 ತಿಂಗಳಾಯ್ತು, ಒಂದ್ ಕಾಗ್ದಾನೂ ಇಲ್ಲ, ಬರ್ಲಿಲ್ಲ. ಈ ಗಂಡಸ್ರೇ ಎಷ್ಟು? ಓಹೋ, ಸಾಕ್ ಸುಮ್ನಿರೆ. ಯಾವ್ದಾದ್ರು ಊರಿಗೆ ಕೆಲ್ಸದ ಮೇಲೆ ಹೋಗಿರ್ಬಹುದು. ಡ್ರೈವರ್ ಕೆಲ್ಸ ಅಂದ್ರೆ ಹಾಗೇನೆ. ಸುಮ್ನೆ ಯಾಕೆ ಸಿಟ್ ಮಾಡ್ಕೊಳ್ತೀಯಾ? ನಿನ್ಗೂ ಗಂಡ ಇದ್ದಿದ್ರೆ ತಿಳಿಸಿತ್ತು. ಅವಳ ಗಂಡ ಇದ್ರೆ ತಾನೆ. ನೀನ್ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋ, ನಾ ಒಳಗೆ ಹೋಗಿ ಬರ್ತೇನೆ. ಆಯ್ತು. ಯಾರಾದ್ರೂ ಬಂದ್ರೆ ಕೂಗು.
ಬೈರ ಮದುವೆ ಮಾಡ್ಕೊಂಡು ತೋಟ ಸೀಟೆ ಯಾಕೆ ಅಂತ ಮಲಗವ್ರೆ. ಮಲಗಿರ್ಲಿ ಮಲಗಿರ್ಲಿ. ನೀವು ನಂಗೆವಾ ಯಾರದು ಈಟೊತ್ನಾಗೆ ಒನ್ನಿ ಇದ್ದಂಗಳಲ್ಲ ಒಂಟೆ ಪಾವತಿ ಆಗ್ಬಿಡ್ತಾಳೆ. ತಲೆ ಪೆಟ್ಟು ಬಿದ್ದು ಪ್ರಜ್ಞೆ ತಪ್ಪದೆ ಪ್ರಜ್ಞೆ ತಂದು ನೋಡಿದಾಗ ಏನ ಇದು? ಯಾರ ಮಾಡಿದ್ದು? ಕಾಪಾಡ್ಬೇಕು. ನಡಿಲ್ಲ ಬೇಗ, ಯಾರ ಬಂದ್ಬಿಟ್ಟಾರು. ಆಯ್ತು ಬುದ್ಧಿ ಆಯ್ತು. ಕುಡಿದ ಮತ್ನಲ್ಲಿ ಹೊರದಿನ ನಾನೇ ಕೊಲೆ ಮಾಡಿದೆ. ನಾನೇ ಕೊಂದ್ಬಿಟ್ಟೆ. ನೀವೇ ನನ್ನ ಕೊಂದ್ಬಿಡಿ, ನಾನು ಕೊಂದ್ಬಿಡಿ. ಹೊನ್ನಿ ಶವ ನಿಮ್ ಸಿಗ್ದ ಹಾಗೆ ನಾನೇ ಹೆದರ್ಸ್ತಿದ್ದೆ. ನನ್ನ ಹೊನ್ನಿನ ಕೊಲೆ ಮಾಡಿದ್ದು ನೀನೇ ಇಲ್ಲ. ಅವನು ಕುಡಿದ ಮತ್ತಿನಲ್ಲಿ ಹೊನ್ನಿನ ನಾನೇ ಕೊಂದೆ ಅಂತ ಏನೇನು ಹೇಳ್ತಾ ಇದ್ದಾನೆ. ನಾವು ಮೊದಲು ಹೋಗಿ ಶವ ನೋಡು. ಬನ್ನಿ, ಶವಕ್ಕೆ ಯಾರೋ ಬೆಂಕಿ ಇಟ್ಟಿದ್ದಾರೆ. ಲಚ್ಚ, ಯಾರೊಂದು ಗೊತ್ತಾ? ಗೊತ್ತಿಲ್ಲ ಬುದ್ಧಿ, ನನಗೂ ಗೊತ್ತಿಲ್ಲ. ಬೈರ, ಸಮಾಧಾನ ಮಾಡ್ಕೊ. ಇದರಲ್ಲಿ ಯಾರ್ದೋ ಕೈವಾಡ ಇದೆ.
ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮ್ಮೋಹ ಸಂಬಂಧ ಮಿಡಿದೆ. ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ. ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ. ತೀರದ ಮೋಹದ ಇನಿದಾದ ಆನಂದ ತಂದೆ, ಇನಿದಾದ ಆನಂದ ತಂದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ಬರಿದಾದ ಮನದಲ್ಲಿ ಮಿನುಗು. ನಾನೇನು ಸುಳ್ಳೇ ಹಾಕಿಲ್ಲ, ಬೇಕಾದ್ರೆ ಲಚ್ಚನ್ನ ಕೇಳಿ, ಅವನು ನೋಡವನೆ. ಹೌದು ಪೂಜಾರಪ್ಪ, ಇವತ್ತು ನಮ್ ದಣಿ ಹೇಳೋದು ನಿಜನೇವ, ನಾನು ಕಣ್ಣಾರೆ ಕಂಡಿವ್ನಿ. ಆಯ್ತು, ನಾನು ವಿಚಾರಿಸಿ ಅವ್ರ ಬುದ್ಧಿ ಹೇಳ್ತೀನಿ. ನಾ ಜನದ ಕಣ್ಣಿಗೆ ಬೀಳದೆ ಇರ ಕೇಳ್ತೀರಾ? ನೀವ್ ಹೇಳೋದು ಬೇಡ, ಅವ್ರು ಕೇಳೋದು ಬೇಡ. ಈ ಊರ್ನಾಗ ಪಂಚಾಯಿತಿ ಐತೆ ಅನ್ನೋದನ್ನ ನೀವ್ ಮರಿಬೇಡಿ. ಚಿಕ್ಕ ಹುಡುಗರ ವಿಷಯಕ್ಕೆಲ್ಲ ಪಂಚಾಯತಿ ಯಾಕೆ? ಏನೋ ತಿಳಿಯೋದು ಹುಡುಗರು ಸ್ವಲ್ಪ ಸಲಿಗೆ ಅಂತ ಮಾತಾಡಿರ್ಬೇಕಷ್ಟೇ. ನಿಮ್ ಮಾತು ಸಾಕು ಮಾಡಿ. ಪಾಪ ಇನ್ನು ಎಳೆ ಐಕ್ಳು, ಗಂಡ ಸತ್ತವಳಿಗೆ ಮಂಡೆ ಬೋಡ್ಸ್ ಮೂಲೆನ ಕೂರ್ಸಾದ್ ಬಿಟ್ಟು ಹುಡುಗ ಹೆಂಗಾರ ಸಂಡಾಕವ್ನೆ ಅಂತ ಸಕ್ಕಂಡ ಆಡಕ್ ಬಿಟ್ಟಿದ್ದೀರೇನು? ಚೆಲುವೈನವ್ರೆ, ನಾನ್ ಪೂಜೆ ಮಾಡೋ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅಂತ ಯೋಚನೆ ಮಾಡಿಲ್ಲ. ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿ ಅವಳ ಬದುಕನ್ನೇ ಹಾಳು ಮಾಡಿದೆ. ವಯಸ್ಸಿಗೆ ಬಂದ ಹುಡುಗಿ, ಅವಳ ಮೇಲೆ ಕಡಿವಾಣ ಹಾಕೋ ಶಕ್ತಿ ನನಗಿಲ್ಲ. ಅವಳ ಬದುಕಿನ ನೋವಿನಲ್ಲೇ ನಾನು ಕೊರಗ್ತಾ ಇದ್ದೀನಿ.
ನಿಮ್ ಮಾತು ನನಗ್ ಬೇಡ. ನಾಳೆ ಸಂಜೆ ಪಂಚಾಯತಿ ಐತೆ, 5 ಹಳ್ಳಿಗೂ ಸಾರಿಸ್ತೀವ್ನಿ, ಮರಿಬೇಡಿ. ಚೆಲುವೈನವ್ರೆ, ನಿಮ್ ಕೈಲೇ ಕಾಲು ಅಂತ ಹೇಳ್ಕೊಂಡಿದ್ದೀನಿ. ನನ್ನ ಸಂಸಾರ 4 ಜನ ಮುಂದಿಡಬೇಡಿ, ನಾನ್ ತಲೆ ತಗ್ಸೋ ಹಾಗೆ ಮಾಡಬೇಡಿ. ನನ್ನ ಮಾತು ಕೇಳಿ. ಬಚ್ಚು, ನಮಗೆ ಆಶೀರ್ವಾದ ಮಾಡಿ. ದೇವರ ಸನ್ನಿಧಿಯಲ್ಲಿ ಆಶೀರ್ವಾದ ಮಾಡಿ ಅನ್ನೋರ್ ಮೇಲೆ ಕೈ ಮಾಡಿದ ನಿಮ್ ಧರ್ಮನ? ಇವಳು ಗಂಡ ಸತ್ತಾಗ್ಲೆ ಇವಳಿಗೆ ವಿಷ ಕೊಟ್ಟು ಸಾಯಿಸ್ಬಿಟ್ಟಿದ್ರೆ ನಾನು ಬೀದಿ ಪಾಲ್ ಆಗ್ತಾ ಇರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡಿ ನಿಮ್ ಮಗಳ ಜೀವನನ ನರಕವನ್ನಾಗಿ ಮಾಡಿದಿರಿ. ನಿಮ್ ಮಗಳಿಗೆ ನಾನು ಬಾಳ್ ಕೊಡೋದು ತಪ್ಪೇನ? ಇವಳಿಗೂ ಆಸೆ ಆಕಾಂಕ್ಷೆ ಅನ್ನೋದಿರಲ್ವೇನು? ತಂದೆ ಎನಿಸ್ಕೊಂಡಿದ್ದಕ್ಕೆ ನೀವು ಮಾಡ್ತಾ ಇರೋ ತ್ಯಾಗ ಇದೇನಾ? ಇದು ಪಟ್ಟಣ ಅಲ್ಲ, ಹಳ್ಳಿ. ಇಲ್ಲಿ ಧರ್ಮ ಸಂಪ್ರದಾಯಗಳ ಕಂತೆಗಳ ಸಾಲಿನಲ್ಲಿ ಕಟ್ಟಿಟ್ಟ ಬದುಕಬೇಕು. ನಮ್ಮಿಷ್ಟ ಬಂದ ನಡ್ಕೊಳ್ಳಕ್ಕೆ ಈ ಜನ ಒಪ್ಪೋದಿಲ್ಲ. ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ. ನಿಮ್ ಮಗಳನ್ನ ನಾನ್ ಮದುವೆ ಮಾಡ್ಕೊಳ್ಳ. ನಿಮ್ ಮಗಳು ಸುಖವಾಗಿರೋದು ನಿಮ್ಗೆ ಇಷ್ಟ ಇಲ್ಲೇನಾ? ಯಾವ ತಂದೆ ತಾನೆ ತನ್ನ ಮಗಳ ಸುಖನ್ ಬಯಸೋದಿಲ್ಲ. ಆದ್ರೆ ಈ ಜನ ಎದುರಿಸೋ ಶಕ್ತಿ ನನಗಿಲ್ಲ. ಚಲುವಯ್ಯ ನಾಳೆ ಪಂಚಾಯತಿ ಮಾಡ್ತೀನಿ ಅಂತ ಹೋಗಿದ್ದಾನೆ. ಆ ದೇವ್ರೇ ನಿಮ್ಮನ್ನು ಕಾಪಾಡಬೇಕು. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು. ನಿಮ್ ಮಗಳ ಭವಿಷ್ಯ ನನಗೆ ಸೇರಿದ್ದು. ಈಗಲಾದ್ರೂ ಆಶೀರ್ವಾದ ಮಾಡಿ. ಚೆನ್ನಾಗಿಟ್ಟಿರ್ಲಿ. ಮತ್ತು ಆದಾಗ್ಯೂ ಪಶ್ಚಿಮದಿಂದ ಅದ್ಯಾತ್ರಲ್ಲ ಮೂಗ್ನಾಗ ಓದ್ತಾ ಇದ್ದೀಯಾ? ಒಸಿ ಜ್ವರ ಬಾಯ್ಬಿಟ್ಟು ಓದಬಾರ್ದ? ಓಹೋ, ನಾನೇ ಓದ್ಕೊಳ್ತೀನಿ ಜಂಬ. ಹೂ ಕಣ್ಲಿ, ನೀನು ಬೇಕಾದ್ರೆ ಬಂದಸಿ ಕಲ್ತ್ಕೊಳ್ಳೋದು. 4 ಹೊತ್ತು ಎಣ್ಣೆ ಬಿದ್ದಿರ್ತೀಯಲ್ಲ. ಹೌದ್ ಕಣ್ಲ ಕೆಂಪ, ನೀನ್ ಯಾಕ್ಲಾ ಓದೋದ್ ಕಲಿಬಾರ್ದು? ಆ ಮ್ಯಾಸ್ತ್ರಪ್ಪ ಬಂದ್ 5 ತಿಂಗಳಿಗೆ ಬಾ, 8 ಮಂದಿ ಓದೋರಾದ್ರು. ಓ ಬಿಡು ದುರ್ಗಜ್ಜ, ಈ ವಯಸ್ಸಿನಾಗ ಆಳಾದ ತಲೆಗೆ ಎಲ್ಲಿಡಬೇಕು? ಓದ್ ಕಲ್ತ್ಕೊಳ್ಳೋನ್ ಪಾಡು ಟೀಟವ ಬಿಡು. ಯಾಕ್ಲಾ ಹಂಗಂತಿ? ಈಗ ಕಲ್ತಿರೋರೆಲ್ಲ ಮನುಷ್ಯರಲ್ವಾ? ಯಾಕ್ಲಾ ಹಂಗೋಳು ಬಂದಿ? ನಿಮ್ಗೆಲ್ಲ ಬಿಸಿ ಬಿಸಿ ಸುದ್ದಿ ತಂದಿವ್ರಿ. ಯಾರ ಮನೆ ಹಾಳು ಮಾಡಿ ಸುದ್ದಿ ಇಲ್ಲ. ಇನ್ಯಾರು? ಮಾಸ್ತ್ರಪ್ಪ ಸೀತವನ್ನ ಪ್ರೀತಿ ಮಾಡ್ತಾವನೆ. ನಾನು ದಣಿ ಖುದ್ದಾಕಂಡೀವಿ. ತೋಟದಾಗೆ ಚಕ್ಕಂಡ ಮಾಡ್ತಿದ್ರು. ಗಂಡ ಸತ್ತೊಳಗೆ ಇಲ್ಲ ಬಂತು ಕೇಳ್ಗಲ್ಲ. ಹೋಗ್ಕೊಳ್ಳಿ ಬಿಡು. ಯಾವ ಪಾಪನು ಕಾಣದ ಕೂಸು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತೀನಿ. ಆದ್ರೂವೆ ನಮ್ಮ ಹಳ್ಳಿ ಜನ ಬಿಡ್ಬೇಕಲ್ಲ. ಎಷ್ಟಾದ್ರೂ ಹೆಣ್ಣಿಗೆ ಒಂದೇ ದಪ್ಪನೆ ಮದುವೆ ಬಿಡು. ಹೌದು, ಆಗ್ಲೇ ನಮ್ ದಣಿ ನಾಳೆ ಸಂಜೆಗೆ ಪಂಚಾಯತಿ ಮಾಡ್ಗವನೆ. ತಸ್ಮಾತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಣಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮನಾತ್ಮನಾ ಜೈಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ. ಕೇಳಪ್ಪ ಕೇಳ್ರಿ, ನಾಳೆ ಸಂಜೆಗೆ ನಮ್ಮ ಹಳ್ಳಿ ಮ್ಯಾಸ್ತಪ್ಪ ಸೀತವನ್ ಬಗ್ಗೆ ಪಂಚಾಯತಿ ಐತೆ. 5 ಹಳ್ಳಿಗೂ ಸಾರ ಕೇಳವ್ರೆ. ಎಲ್ರೂವೆ ನಾಳೆ ಸಂಜೆಗೆ ಪಂಚಾಯತಿ ಕಟ್ಟೆಗೆ ಬರ್ಬೇಕಪ್ಪ, ಬರ್ಬೇಕು.
ಎಲ್ಲ 5 ಹಳ್ಳಿ ಜನಕ್ಕೂ ಸಾರಾತು ಎಲ್ಲ ಬಂದ್ ಜನ ಸೇರೋದ್ ಕಾಣ್ತದೆ. ನಾವೇ ಕೊನೆ ಬರ್ತಿರೋದು. ಅಲ್ಲ ಬೈರ ಬಂದಿದ್ದಾರೇನು? ಬರ್ಲಿ. ಎಂತ ಕೆಲಸ ಮಾಡಿದ್ರು ಅದೆಲ್ಲ ಆಗೋದಿಲ್ಲ. ಅಲ್ಲ ಧಣಿ ಎಲ್ಲ ಬಂದಾಯ್ತು. ಬರ್ತಾ ಬರ್ತಾ ನಮ್ ಹಳ್ಳಿಯಾಗೆ ಹಿರಿಯೋರು ಕಿರಿಯೋರು ಅನ್ನೋ ಭಯ ಭಕ್ತಿ ಕಡಿಮೆ ಆಗ್ತಾ ಐತೆ. ನಮ್ಮೂರ್ ಪೂಜಾರಪ್ಪನ ಮಗಳು ಸೀತಾ ಮಾಸ್ತಪ್ಪನ ಸಂಘ ಮಾಡಿ ನಮ್ಮ ಹಳ್ಳಿಗೆ ಕೆಟ್ಟ ಹೆಸರು ತಂದವಳೆ. ಮ್ಯಾಸ್ತ್ರು ಕೆಳಗಟ್ಟಿ ಜನನೆಲ್ಲ ಗುಡಿ ಸೇರ್ಸಿದ್ದು ಆಯ್ತು, ವಿಧವೆ ಸಂಘ ಮಾಡಿದ್ದು ಆಯ್ತು, ಹಳ್ಳಿನ ಹಾಳು ಮಾಡಿದ್ದು ಆಯ್ತು. ಇದಕ್ಕೆಲ್ಲ ಸರಿಯಾದ ತೀರ್ಮಾನ ಆಗ್ಲೇಬೇಕು. ಯಾರು ಹಳ್ಳಿನ ಹಾಳು ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು. ವಿದ್ಯೆ ಬುದ್ಧಿ ಕಲಿಸಿದ ತಪ್ಪು ಅಂತೀರಾ? ಜಾತಿ ಮತ ಭೇದ ಅನ್ನೋ ಮೂಢನಂಬಿಕೆಯಿಂದ ನರಳ್ತಾ ಇದ್ದ ಜನಕ್ಕೆ ಬುದ್ಧಿ ಕಲಿಸಿದ ತಪ್ಪೇನು? ವಿಧವೆಗೆ ಜೀವನ ಕೊಟ್ಟಿದ್ದ ತಪ್ಪೇನು? ನಾವಿಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದೇವೆ, ಮದುವೆ ಮಾಡ್ಕೋತೇವೆ, ಅದ್ರಲ್ಲಿ ತಪ್ಪೇನು? ಯಾವುದಕ್ಕೂ ಮಿತಿ ಐತೆ. ನಮ್ ಹಳ್ಳಿಯಾಗಿ ನಡ್ಕೊಂಡು ಬಂದಿರೋ ಸಂಪ್ರದಾಯನ ಬಿಟ್ಬಿಡ್ಬೇಕು ಅಂತೀರಾ? ಗಂಡ್ಸು ಎಷ್ಟ್ ಸಾರಿ ಬೇಕಾದ್ರೂ ಮದುವೆ ಮಾಡ್ಕೋಬಹುದು. ಅದೇ ವಿಧವೆ ಆದ ಹೆಣ್ಣು ಮದುವೆ ಮಾಡ್ಕೋಬಾರ್ದು. ಹೆಣ್ಣಿಗೂ ಆಶೆ ಆಕಾಂಕ್ಷೆ ಸಮಾನತೆ ಎಲ್ಲ ಇದೆ. ನೀನು ಉಪದೇಶ ನಮಗ್ ಬೇಡ. ಈ ವಿಧವೆ ಮದುವೆ ಆಗೋಕೆ ಈ ಹಳ್ಳಿಲಿ ಬಿಡೋಕಿಲ್ಲ. ಹಂಗೂ ಏನಾದ್ರು ಮೀರಿದ್ರೆ ಪಂಚಾಯತಿಂದ ಬಹಿಷ್ಕಾರ ಹಾಕ್ತೀವಿ. ಬಾರಿ ದೊಡ್ಡ ಪಂಚಾಯತಿ ಕಂಡಿರವ ಅವ ಏಟ್ ದೊಡ್ಡ ಗನ್ವ ಅಂತ ಎಲ್ರಿಗೂ ಗೊತ್ತೈತೆ. ಕಂಡೂರೇನ್ರ ಮ್ಯಾಗೆಲ್ಲ ನಾಲ್ಗೆ ಚಾಚ ಒಂದ್ ಕಡೆ ಪಂಚಾಯತಿ ನಡೀಲಿ ಮೇಸೆ. ನಿಮ್ ಮದ್ವೆಗೆ ಯಾವ ನಡ್ಡ ಬರ್ತಾನೋ ನಾನ್ ನೋಡ್ತೀನಿ. ಅಂದ್ರೆ ಬಡ್ಡಿ ಮಗನೇ, ನಿನ್ನಿವತ್ತು ಸಮಾಧಿ ಮಾಡಿದ್ರೆ ಬಿಡಾಕಿಲ್ಲ. ನಂಗೆ ನೀನು ಮಾತಾಡೋ ಸೊಕ್ಕೆ ಬಿಡುದ್ರಿಗೇಟ ಅವನ್ ಇವತ್ತು ಸುಮ್ಕ ಬಿಡಕ್ಕಿಲ್ಲ. ಅವನ್ ರಕ್ತ ಗೌಡ್ರಿ, ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ನೀವೇ ಹೀಗೆ ದುಡುಕಿದ್ರೆ ಹೇಗೆ? ನನಗೂ ಯಾರಾದ್ರೂ ಇಟ್ಕೊಂಡೇ ಇದ್ರೆ ಬೇರೆ ಸಮೇತ ಕೀಳ್ತಿದ್ದೆ. ಚಂದ್ರಪ್ಪ, ಇವತ್ತಿನ ಪಂಚಾಯತಿ ಸಾಕು. ನಾನ್ ಹೇಳಿ ತಿಳಿತಾ? ಬೈರನ್ನ ಮಾಸ್ತ್ರಪ್ಪನ ಸಮಾಧಿ ಮಾಡ್ಲೇಬೇಕು. ಅವ್ರೇನಾದ್ರು ಜೀವ ಸಮೇತ ಹಳ್ಳಿಗೆ ಬಂದ್ರೆ ನಾನೇ ನಿಮ್ಮನ್ ಸುಮ್ಕೆ ಬಿಡಾಕಿಲ್ಲ. ಆಯ್ತು ಬುದ್ಧಿ, ನಿಮ್ಗೀಟು ಅವಮಾನ ಆತ್ಮಕ್ಕೆ ಸುಮ್ಕೆ ಬಿಡಬಾರ್ದು. ಎಣಾನು ಸಿಕ್ಕದಂಗೆ ಸುಟ್ ಬುದ್ಧಿ ಮಾಡ್ತೀವಿ. ಮ್ಯಾಸ್ತ್ರಪ್ಪನ ದಶೆ ಸೇರ್ಕೊಂಡು ಆ ಬೈರ ಕೊಬ್ಬ ಮೆರಿತಾ ಇದ್ದಾನೆ. ನಿಮ್ಮನೆಯ ಜೀತ ಮಾಡ್ಕೊಂಡ್ ಬಿದ್ದಿದ್ದವನಿಗೆ ನಿಮ್ಮ ತಿರ್ಬಿಡೋ ಸೊಕ್ಕು. ದಣಿ ಹೇಳಿದಷ್ಟು ಮಾಡ್ರು, ಎಲ್ಲ ಸರೋಗ್ತದೆ.
ಮಗನೆ ಇನ್ನೊಂದಪ್ಪ ನೋಡ್ಕೊಳ್ತೀನ. ಇನ್ನು ಸುಮ್ಕೆ ಇದ್ರೆ ಪ್ರಯೋಜನ ಇಲ್ಲ. ಇದಕ್ಕೇನಾರ ದಾರಿ ಮಾಡ್ಲೇಬೇಕು. ವೆಂಕಟ್ ಅವ್ರು ಬರ್ತಾ ಇದ್ದಾರೆ. ಓಹೋ ವೆಂಕಣ್ಣ ಬಾಪ. ನಮಸ್ಕಾರ. 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 ಏನಣ್ಣ ಚೆನ್ನಾಗಿದ್ಯಾ? ನೀವ್ ಹೇಗಿದ್ಯಾ ವೆಂಕು? ಏನ್ ಮೇಸ್ಟ್ರೆ, ನಿಮ್ಮ ಅಣ್ಣ ತಮ್ಮಂದ್ರ ಜಗಳದಾಗೆ ಈಟ್ ವರ್ಷ ನಮ್ಮ ಹಳ್ಳಿನೇ ಮರ್ತು ಬಿಡೋದ? ಹಾಗೇನಿಲ್ಲ, ಮಗಳ ಮದ್ವೆಗೆ ನಿಶ್ಚಯ ಮಾಡಿದ್ದೀನಿ. ಮನೆ ಹಿರಿಯರನ್ನ ಬಿಟ್ಟು ಮಾಡಕ್ಕಾಗ್ತದ? ತುಂಬಾ ಸಂತೋಷ ವೆಂಕು. ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲ ನಿನ್ನ ಆಶೀರ್ವಾದ ಅಣ್ಣ. ಪ್ರಿಯಾ ಸುಮ್ಮನೆ ಆತ್ಲಾಗಿತ್ಲಾಗ ಏನೋ ತಿರುಗಾಡ್ತಾರೆ. ಇವತ್ತು ಸಾಯಂಕಾಲ ಪಾಠಶಾಲೆ ಹತ್ರ ನೀನು ಅವ್ರಿಗೂ ಬರ್ಲಿಕ್ಕೆ ಹೇಳು. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಓಹೋ, ಏನಯ್ಯ ಕೌಶಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ನೀವು ಆಶ್ರಮದಿಂದ ವರ್ಗಾದ್ಮೇಲೆ ನಾನು ನಮ್ಮ ಆಶ್ರಮದಲ್ಲೇ ಮೇಷ್ಟ್ರಾಗಿದ್ದೆ. ಈಗ ಅಲ್ಲಿಂದ ಇಲ್ಲಿಗೆ ವರ್ಗ ಮಾಡಿದ್ದಾರೆ. ಹಂಗಾದ್ರೆ ನಮ್ಮ ಮೇಷ್ಟ್ರಪ್ಪ ನಿಮ್ಗೆ ಮುಂಚೆನೆ ಗೊತ್ತಾ? ಒಳ್ಳೆ ಮಾತಂದ್ರಿ. ನನ್ ಕೈ ಕೆಳಗೆ ಓದ್ ಬೆಳ್ದ ಹುಡುಗನೇ ಇಲ್ಲಿಗೆ ಮೇಷ್ಟ್ರಾಗಿ ಬಂದಿರೋದು. ಬರೀ ಮೇಷ್ಟ್ರೆ ಏನ್ ಬಂತು, ನಿಮ್ಗೆ ಅಳಿಯಾನೂ ಆಗವನೆ. ಅಂದ್ರೆ ಈಟುವೆ ತಿಳಿಯಾಕಿಲ್ವಾ? ಸೀತನ್ನ ಲಗ್ನ ಮಾಡ್ಕೊಳ್ಳೋ ಗಂಡು. ಇವನ್ ಕುಲ ಗೋತ್ರ ಯಾರಿಗಾದ್ರೂ ಗೊತ್ತೇನು? ಒಳ್ಳೆ ಮಾತಂದೆ. ಹುಡುಗ ಮೇಷ್ಟ್ರು, ತೆಳ್ಳು ಬೆಳ್ಳು ಸಂದಾಕವನೆ. ಇನ್ಯಾತ್ರದ್ ಬೇಕು? ಅಷ್ಟಿದ್ ಮಾತ್ರಕ್ಕೆ ಸಾಕು ಅಂತೀರಾ? ಇವನ್ ಯಾರು ಅನ್ನೋದನ್ನ ಬೇಕಾದ್ರೆ ನೀವೇ ವಿಚಾರಿಸಿ. ಇವನು ಯಾರು ಅನ್ನೋದು ನಿಮ್ಗೆ ಗೊತ್ತಾ? ಗೌಡ್ರೆ, ಇದೇನಿದು ವಿಷಯ? ಒಂದಿಷ್ಟು ಅರ್ಥವೇ ಆಗ್ತಾ ಇಲ್ವಲ್ಲ? ನಾನೇ ಹೇಳ್ತೇನೆ. ನನ್ನ ಗುರಿ ಮುಟ್ಟಿದ ಮೇಲೆ ಸತ್ಯ ಹೇಳ್ಬೇಕು ಅಂತಿದ್ದೆ.
ಆದರೆ ಆ ದಿನ ಇವತ್ತೇ ಬಂದಿದೆ. 16 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿಮಗೆಲ್ಲ ನೆನಪಿರಬಹುದು. ಕಾಳ, ಒಳ್ಳೆ ಮಾತನಾಗ ಹೇಳ್ತೀನಿ. ಮಾನವ ಮಗನ್ ಕರ್ಕೊಂಡು ಮನೆಗೆ ಹೊರಟೋಗು. ದನ ಕರ ಮೇಸ ಕಳ್ಸೋದ್ ಬಿಟ್ಟು ಓದ ಕಳಿಸ್ತಾನಂತೆ. ನಿಮ್ಗೆ 4 ಅಕ್ಷರ ಬೇರೆ ಕೇಳು. ಸುಮ್ಕೆ ಜೀತ ಮಾಡ್ಕೊಂಡು ಬಿದ್ದಿಲ್ಲ. ಕಾಳೆ ಯಾರು ಸೇರಿದ್ದು, ಯಾರೇನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಅಲ್ಲ ಬುದ್ಧಿ, ನಿಮ್ ಮೈಕ್ಳು 4 ಅಕ್ಷರ ಕಲ್ತು ಬದುಕ್ಬೇಕು, ನಮ್ಮ ಮೈಕ್ಳು ಇಡೀ ಜೀವಮಾನದಾಗೆ ದುಡ್ದು ಜೀವ ಸಂಸ್ಬೇಕಾ? ಬರ್ತಾ ಬರ್ತಾ ನಿನ್ ಮಾತು ಅತಿ ಆಯ್ತು. ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಮೆಟ್ಬಿಟ್ಟೇನು? ಹೋಗ್ಲ ಸುಮ್ಕೆ. ನಾವು ನಿಮ್ಮಾಗೆ ಮನುಷ್ಯವ, ಬಸ್ಗೆ ಮರ್ಯಾದೆ ಮಾಡ್ಕೊಳ್ಳಿ. ಧೈರ್ಯ ಮನಸ್ಸು ಬಂದು ಮಾತಾಡ್ತಾ ಇದ್ಯಾ? ಸುಮ್ನೆ ಅವನ್ ಮೇಲೆ ಯಾಕೆ ಕೈ ಮಾಡಕ್ ಹೋಗ್ತೀರಾ? ಅನಿಷ್ಟ್ ಮುಂದೆ ಬಿಡಿ. ಸುಮ್ಕೆ ನಡಿ ಕಾಳೆಯ, ದುಡ್ಕೋದ್ರಿಂದ ಯಾವ ಪ್ರಯೋಜನ ಇಲ್ಲ. ನಿನ್ ಯಾವ ನನಗೇನು, ನಿನ್ ಬೇರೆ ಏನಂತ ಬೇಕಿಲ್ಲ. ಹೊರಗೆ ಬರ್ತೀಯ, ನಿನ್ ಮುಖದ ಮೇಲೆ ಹೊಡೆದಂಗೆ ನನ್ ಮಗನ ಹೋದ್ರೆ ಹೋದ್ರೆ ನನ್ನ ಹೆಸರು ಕಾಳೆನೇ ಅಲ್ಲ. ನನ್ನಾಗೆ ಆಟಾಕತ್ತೀಯ? ನಿನ್ ವಂಶ ಬೂದಿ ಮಾಡದೆ ಹೋದ್ರೆ ನಾನ್ ಚಲುವಯ್ಯನೇ ಅಲ್ಲ ಕಣಲೇ. ನಡಿ ಸುಮ್ಕೆ ಬಾ, ನಡಿ. ಅವನಿಗೂ ನನಗೂ ಭಾರಿ ಜಗಳೇ ಆಯ್ತು. ಸುಮ್ಕೆ ಇರೋದ್ ಬಿಟ್ಟು ಯಾಕೆ ಇಟೆಲ್ಲ ರಾಧ ಅಂತ ಮಾಡ್ಕೊಂಡ್ ಬಂದ್ರಿ? ಏನೋ ಇಟ್ ಗಂಜಾರ ಕುಡ್ಕೊಂಡು ಬದುಕೇವಿ, ಅದಕ್ಕೂ ಮಣ್ಣು ಹಾಕ್ಬಿಟ್ಟಾರು. ಸಾಕಿಂಗಾರೆ ಅವನೊಬ್ಬನೇ ಕನ್ಸಲ್ಲ, ಕೂಲಿ ಸುಮ್ಮನೆ ಕೊಡಕ್ಕಿಲ್ಲ, ಕುಡಿಯಕ್ಕಿಲ್ವಾ? ಈ ಹಳ್ಳಿನಾಗ ಓದ್ಸ ಹೋದ್ರೆ ಅಷ್ಟೇ ಹೋಯ್ತು. ನಮ್ಮ ಪೂಜಾರಪ್ಪನ ತಮ್ಮ ವೆಂಕಣ್ಣ ಮೈಸೂರಿನಾಗೆ ಮೇಸ್ಟರ್ ಆಗ್ಯವ್ರೆ. ನೆನ್ನೆ ತಾನೇ ಹಳ್ಳಿಗೆ ಬಂದು ಅವ್ರ ಸಂಗಡ ಕರಿಯನ್ನು ಓದಿಸುವ ವಿಚಾರ ಮಾತಾಡಿವನಿ. ಏನ್ ಹೇಳಿದ್ರು? ಆಯ್ತು ಅಂದ್ರು. ನಾನು ಅವ್ರ ಹೊಲದಾಗೆ ಜೀತ ಮಾಡೋಕೆ ಒಪ್ಕೊಂಡಿವ್ನಿ. ಇರೋ ಒಬ್ಬ ಮಗನ್ನ ಪಟ್ನ ಕಳಿಸೋದು ಬ್ಯಾಡ. ನಮ್ ಪುಣ್ಯಕ್ಕೆ ವೆಂಕಣ್ಣ ಒಪ್ಕೊಂಡವ್ರೆ. ನಮ್ ಕರಿಯ ಓದಿ ದೊಡ್ಡ ಗುಮಾಸ್ತ ಆಗ್ಬೇಕು. ಕಿರಿಯ, ನೀನ್ ಹೇಗೆ ತಪ್ಪಿಸ್ಕೊಂಡ್ ಬಂದೆ? ಹೋದ್ರೆ ಹೋಗ್ಲಿ, ಅಳ್ಬೇಡ. ಆ ದೇವರೇ ನಿನ್ ಕಾಪಾಡಿದ್ದಾನೆ. ನಿಮ್ಮಪ್ಪ ನನ್ನ ಹತ್ರ ಕೇಳ್ಕೊಂಡಿದ್ದ ನನ್ ಮಗನ್ಗೆ ಓದಿಸ್ಬೇಕು ಅಂತ. ನಿಮ್ಮಪ್ಪನಿಗೆ ಕೊಟ್ಟ ಮಾತನ್ನ ಹಾಗೆ ನಡ್ಕೊಳ್ತೀನಿ. ಬಾ ಕರಿಯ, ಬಾ. ವೆಂಕಣ್ಣನವರ ಆಶೀರ್ವಾದದಿಂದ ಅನಾಥಾಶ್ರಮ ಸೇರಿ ವಿದ್ಯಾವಂತನಾದೆ. ಜೀವಂತವಾಗಿ ನನ್ನ ತಂದೆ ತಾಯಿಯನ್ನು ಸುಟ್ಟು ಬೂದಿ ಮಾಡಿದ ಈ ನೀಚ ಚಲುವಯ್ಯನ ಮೇಲೆ ಸೇರಿ ತೆರೆಸ್ಕೋಬೇಕು ಅಂತ ಈ ಹಳ್ಳಿಗೆ ವರ್ಗ ಮಾಡ್ಕೊಂಡ್ ಬಂದೆ. ವನ್ನಿ ಕೊಲೆನಲ್ಲಿ ಚಲುವಯ್ಯನ ಕೈವಾಡುವ ಇದೆ. ಚಲುವಯ್ಯನ ಕೈಗೆ ಕೋಳ ತೋಡಿಸಿ ಪ್ರತಿಕಾರ ತೀರಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಕೊಲೆನೆ ಪತ್ತೆ ಆಗ್ಲಿಲ್ಲ. ಹುಚ್ಚು ಬಡ್ಡಿ ಮನೆ ಮುಚ್ಚೋ ಬಾಯಿ. ನೋಡಿರ ಪೂಜಾರಪ್ಪ, ನಿಮ್ಮ ಅಳಿಯನ್ ಬಂಡಾಟ. ಒಳ್ಳೆ ಕುಲಸ್ತ ಸಂಬಂಧ ಮಾಡ್ಕೊಳ್ಳಿ, ಚಂದಾಗಿರ್ತಾರೆ. ವಂಶನೇ ಹಾಳು ಮಾಡ್ಬಿಟ್ಟೆ. ನಾನೇನ್ ಮಾಡ್ಬಾರ್ದು ತಪ್ಪು ಮಾಡ್ದೆ.
ನಾನೇನಾದ್ರೂ ಹಾಗೆ ಮಾಡಿದ್ರೆ ನೀವೇ ಕೈಯಾರ ಕೊಂದ್ಬಿಡಿ. ಆ ಮೇಸ್ಟ್ ಯಾರು ಗೊತ್ತೇನು? ನಮ್ಮ ಹಳ್ಳಿಲಿ ಕಾಳೆಯ ಅಂತಿದ್ನಲ್ಲ, ಅವನ್ ಮಗ ಕರಿಯ. ಅವ್ನು ಯಾವ ಜಾತಿ ಗೊತ್ತೇನು? ಅವನ್ ಸಂಬಂಧ ಮಾಡಿ ಸಾಲ್ದೇನು? ಇವತ್ತು ಹಳ್ಳಿಯವರೆಲ್ಲ ಅವನಿಗೆ ತಕ್ಕ ಶಾಸ್ತಿ ಮಾಡ್ತಿದ್ದಾರೆ. ಜಾತಿ ಜಾತಿ ನಿಮ್ ಮಗಳ ಸುಖಕ್ಕಿಂತ ಜಾತಿನೇ ಹೆಚ್ಚಿನಪ್ಪ. ಜಾತಿಯನ್ನು ಹುಚ್ಚಿನಿಂದ ಕೊಲೆ ಮಾಡೋ ಕಟ್ಕರು. ಬೇಕಾದ್ರೆ ನಿಮ್ಮ ಜಾತಿಯನ್ನು ಸಮಾಧಿಯಲ್ಲೇ ನನ್ನ ಸಮಾಧಿ ಮಾಡ್ಬಿಡಿ. ಯಾಕೆ ಹೊಡೆಯೋದು ನಿಲ್ಲಿಸ್ಬಿಟ್ರಿ? ಹೊಡೆದು ಸಾಯಿಸ್ಬಿಡಿ. ಈಗ ನನ್ನ ಹೊಟ್ಟೆಲ್ ಬೆಳೀತಾರೋ ಮಗು ಅದ್ಯಾವ ಜಾತಿ? ಯಾರಿಗೇನೇ ಆದ್ರು, ಯಾರು ಏನೇ ಹೇಳಿದ್ರು, ನಾನು ಅವ್ರು ಬಿಟ್ಟು ಬದುಕೋದಿಲ್ಲ. ಚಲೋ ಏನಾರೆ ಸಾಕ್ ನಿಲ್ಸಕ್ ಹೇಳಿ, ನನ್ ಕಣ್ಣಾರ ನೋಡಕ್ಕಾಗಲ್ಲ. ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ. ಕೌಶಿ ಎತ್ತೇಳು, ಹೇಳಪ್ಪ ಎತ್ತೇಳು. ಬೇಡ, ಹೊರಟೋಗು. ಬೇಡಪ್ಪ, ಹೊರಟೋಗ್ಬಿಡು. ಹೊರಟೋಗು ಕಾಶಿ. ವೆಂಕಣ್ಣ, ನೀನ್ ಸುಮ್ಮನಿರ್ಬೇಕಾಯ್ತು. ಹೋಗ್ಲಿ ಬಿಡಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದಲೇ. ಅವ್ರವ್ರು ಮಾಡಿದ ಪಾಪ ಅವ್ರವ್ರು ಅನುಭವಿಸ್ತಾರೆ. ಎಲ್ಲದಕ್ಕೂ ದ್ಯಾವ್ರವನೇ. ಹೋಗ್ಲಿ ಬಿಡಿ. ಆ ಹಲ್ಕ ಮುಂಡೆ ಮಗನ್ ಬಿಡಬಾರ್ದಾಗಿತ್ತು. ಯಾವನೋ ತಪ್ಪನ ಮೇಲೆ ಕೈ ಮಾಡ್ಕೊಂಡಿದ್ದು ಗಂಟಾದ್ರೆ ನನ್ನ ಹತ್ರ ಬನ್ನಿ, ಒಬ್ಬೊಬ್ಬನ ಊಟ ಹಾಕ್ಬಿಡ್ತೀನಿ. ಬನ್ನಿಲ್ಲ. ಈ ನನ್ ಮಗನಿಗೂ ಕೇಳ್ಗಾಲ ಮೂಡ್ ಬಂದೈತೆ. ಏಯ್, ಅವ್ನಿಗೆ ಯಾಕೆ ಹೆದರ್ಕೊಳ್ತೀರ? ಹಾಕಿಲ್ಲ ನಾಲ್ಕು. ನಾನೇ ಬೀಸಕ್ ಮೊದ್ಲು ನಿನ್ ಸೊಕ್ಕೆ ಎಷ್ಟೈತೆ ಅನ್ನೋದನ್ನ ಎಲ್ರೂ ಹಾಗೆ ನಿಂತಿರ್ಬೇಕು. ಬೈರ ಬೈರ, ಒಂದಿನ ಕೊಲೆ ಮಾಡಿದ್ ಯಾರು ಅಂತ ನಾನ್ ಹೇಳ್ತೀನಿ. ಕೊಲೆ ಆದ ದಿನ ರಾತ್ರಿ ಎಲೆ ತತ್ತೀನಿ ಅಂತ ನೀ ಮನೆಗೆ ಹೋದೆ. ನಂಗೊಸಿ ಸುಣ್ಣನುವೇ ಬೇಕಾಗಿತ್ತು. ನಾನ್ ನಿನ್ನಿಂದನೇ ಮನೆಗ್ ಬಂದೆ.
ಆವತ್ತು ಕಾಲಿನ ನೋವಿನಾಗೆ ನಡೆಯಕ್ಕಾಗದೆ ಮನೆಗೆ ಬಂದೆ. ಒಂದಿನ ಕೊಲೆ ಮಾಡ್ದವ ಈ ಚಲವೈನೆ. ಚಲವಯ್ಯ, ಮೇಷ್ಟ್ರನ ಬೈರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋ ವಿಷಯ ದುರ್ಗಪ್ಪನಿಂದ ತಿಳಿಯಿತು. ಹೊನ್ನಿನ ಕೊಲೆ ಮಾಡಿದಕ್ಕೆ ಎಷ್ಟೋ ಸಾಕ್ಷಿಗಳಿವೆ. ಈಗಲಾದ್ರೂ ನಿಜ ಹೇಳ್ತೀವೋ ಇಲ್ವೋ? ಇಲ್ಲ, ನಿಜವಾಗ್ಲೂ ನಾವು ಹೊನ್ನು ಕೊಲೆ ಮಾಡಲಿಲ್ಲ. ದುರ್ಗಪ್ಪ ಹೇಳಿದ್ ನಿಜ. ಆದ್ರೆ ನಡೆದದ್ದು ಕತೆ ಮುಗಿದೋಯ್ತು. ಬೈರನ್ ಹೆಂಗಾರ ಜೈಲಿಗೆ ಕಳಿಸ್ಬೇಕು. ಇಲ್ಲದೆ ಹೋದ್ರೆ ಅವ ನಾನು ಸುಮ್ಕೆ ಬಿಡಾಕಿಲ್ಲ.
ಲಚ್ಚ ಏನ ಇದು ಯಾರ ಮಾಡಿದ್ದು ನಾನೇ ಕೊಂದ್ಬಿಟ್ಟೆ ಕುಡಿದು ಮತ್ತೆ ನಾನೇ ಕೊಂದ್ಬಿಟ್ಟಿದ್ದೇನೆ ನಿನ್ಗೆಲ್ಲ ಬಂತು ಕೇಳು ಮೊನ್ನೆ ನಿನ್ಗೆಲ್ಲ ಮಾಡಿದ್ಲು ನೀನೇ ಕೊಲೆ ಮಾಡಿದ್ದು ಅಂತ ಗೊತ್ತಾದ್ರೆ ಬೈರ ನಿನ್ನ ಕಣ್ಣು ಹಾಕ್ತಾನೆ. ನೀವೇ ಹೇಗಾದ್ರೂ ಮಾಡಿ ನನ್ನ ಈ ಕಷ್ಟದಿಂದ ಕಾಪಾಡಿದ್ದೇನೆ, ನನ್ನ ಪ್ರಾಣ ಉಳಿಸಿದ್ದೇನೆ. ನನ್ನ ಕೈಯಾಗಿನ ಸಹಾಯ ಮಾಡ್ತೀನಿ, ಅದ್ರ ಮ್ಯಾಗೆ ಆ ದ್ಯಾವ್ರೇ ಕಾಪಾಡ್ಬೇಕು. ಈ ಶವ ನೆತ್ಕೊಂಡು ಹೋಗಿ ಆಲೆ ಮನೆ ಬೂದಿ ಗುಂಡಿಲಿ ಹಾಕ್ಬಿಡೋಣ. ಆಯ್ತು ಬುದ್ಧಿ, ಆಯ್ತು ಸಾರು. ಎತ್ತು ಲಚ್ಚ ಕುಡಿದ ಮತ್ನಾಗೆ ತಾನೇ ಹೊನ್ನಿನ ಕೊಲೆ ಮಾಡಿದೆ ಅಂತ ತಿಳ್ಕೊಂಡ. ಅವನ್ ಬಲೆನಾಗ ಹಾಕೊಂಡು ಬೈರನ್ ಜೈಲು ಕಳಿಸ್ದೆ. ಅದೇ ದಿನ ಸತ್ತಿದ್ದ ಬಂಗಾರಪ್ಪನ ಮಗಳು ಕಾವೇರಿ ಶವ ಅದು. ನಾನ್ ಮಾತ್ರ ಹೊನ್ನಿನ ಕೊಲೆ ಮಾಡ್ಲಿಲ್ಲ. ಹೊನ್ನಿ ಕೊಲೆ ಮಾಡಿದ್ಯಾರು? ಆ ಕಾರಿನ ವ್ಯಕ್ತಿ ಯಾರು ಅಂತ ಮುಖ ನೋಡಿದ್ಯಾ? ಕಾವೇರಿ ಶವ ಏನ್ ಮಾಡ್ದೆ? ಇಲ್ಲ, ಕತ್ಲನಾಗ ಮುಖ ಕಾಣ್ಲಿಲ್ಲ. ಕಾವೇರಿ ಶವ ಯಾರ ಕೈಗೂ ಸಿಕ್ಕದ ಹಾಗೆ ನಾನೇ ಸುಟ್ಬಿಟ್ಟೆ. ಆ ಕಾರಿನ ವ್ಯಕ್ತಿ ಯಾರು ಅಂತ ನೋಡ್ಬೇಕಾ? ಇವರು ನಮ್ ಚಂದ್ರಿಗಂಡ ಶಿವಪ್ಪ ಅಲ್ವಾ? ಅವತ್ತು ಆಕ್ಸಿಡೆಂಟ್ ಆಗಿದ್ದು ಇವ್ರ ಕಾರ್ಗೆ. ಹೌದು, ಅವತ್ತು ಕೆಲ್ಸದ ಮೇಲೆ ಈ ಕಡೆನೆ ಬಂದಿದ್ದೆ. ಹಾಗೆ ಚಂದ್ರನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅನಾಹುತ ನಡೆದೋಯ್ತು. ಶಿವಯ್ಯ ಹೊನ್ನಿನ ತಗೊಂಬಂದು ಬೆಂಗಳೂರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ರು. ತಲೆಗೆ ಬಿದ್ದಿತ್ತು. ಹಂಗಾರೆ ಒನ್ನಿಗೆ ಇಲ್ಲ ಅವಳೆ. ಹೊನ್ನಿ ನೋಡ್ಬೇಕಾ?
ಬದುಕ್ಬಂದ್ಯವನ್ನಿ. ನನ್ ಕಣ್ಣೇನ ನಂಬಕ್ಕಾಗ್ತಾ ಇಲ್ಲ, ನನ್ ಕಣ್ಣೇನ ನಂಬಕ್ಕಾಗ್ತಾ ಇಲ್ಲ. ಆ ದೇವ್ರೆ ನನ್ನಿಬ್ಬರನ್ನು ಕಾಪಾಡ್ದ. ಈ ಕೊಲೆ ಮಾಡೋಕೆ ಪ್ರಯತ್ನ ಮಾಡಿದ್ರು ಯಾರು ಅಂತ ಕಂಡುಹಿಡಿಯೋದಕ್ಕೆ, ಹಾಗೂ ಇಲ್ಲಿನ ಆಧಾರದ ಮೇಲೆ ಇನ್ನೂ ಒಂದು ಕೊಲೆ ಆಗಿರ್ಬೇಕು ಅಂತ ಸಂಶಯ ಬಂದು ಹೊನ್ನಿ ವಿಷಯ ರಹಸ್ಯವಾಗಿಟ್ಟಿದ್ವಿ. ಶಿವಯ್ಯನಿಗೆ ಬೆದರಿಕೆ ಹಾಕಿ ಹಳ್ಳಿಗೂ ಕಳಿಸಿರ್ಲಿಲ್ಲ. ಬೈರನ್ನ ಬೇಕು ಅಂತ ಜೈಲಿಂದ ಬಿಡುಗಡೆ ಮಾಡಿದ್ವಿ. ಎಲ್ಲ ರಹಸ್ಯ ಇವತ್ತು ಬಯಲಾಯ್ತು. ಚಲವಯ್ಯ, ನಿನ್ನ ಲಚ್ಚನ ಅರೆಸ್ಟ್ ಮಾಡ್ತಾ ಇದ್ದೀವಿ. ತೀರ್ಮಾನ ಕೋರ್ಟ್ನಲ್ಲಿ. 107, 109 ಅರೆಸ್ಟ್ ದೆಮ್. ನನ್ನೇ ಕೇಳ್ಕೊಂಡು ಹೋಗ್ತೀರಾ? ನಾನು ಕೊಲೆ ಮಾಡಲಿಲ್ಲ. ನಿಮ್ಮೆಲ್ಲ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ನಾನಿನ್ನು ಬರ್ತೀನಿ. ಶಿವಯ್ಯನವ್ರೆ, ನಿಮ್ ಕಾರಣ ಆಫೀಸಿಗೆ ಕಳಿಸ್ತೀನಿ. ಹಾಗೆ ಆಗ್ಲಿ. ದುರ್ಗಜ್ಜ, ಬರ್ತೇನೆ. ಬೇಡ ದುರ್ಗಜ್ಜ. ಅದೇನಾಯ್ತು ಚಂದ್ರವ್ವ? ಏನಾಯ್ತು ಚಂದ್ರವ್ವ? ಅದೇನಾಯ್ತು ಅಂತ ಅಂಗೋಡ್ ಬಂದೆ ಚಂದ್ರಿ. ಸೀತವ್ ನಿಮ್ ಮಾತ್ರಪ್ಪನು ಬೆಟ್ಟದ ಕಡೆ ಓಡ್ತಾ ಇದ್ರು. ಬೆಟ್ಟದ ಮ್ಯಾಗ ಓಡೋಗ್ತಾರೆ ಅಂದ್ರೆ ನನ್ಗೆ ಯಾಕೋ ಅನ್ಮಾನ. ಬನ್ನಿ ಬಾವ, ನೀವು ಯಾಕೆ ಇದ್ ದಿನ ಬರ್ಲಿಲ್ಲ? ಕಾಗ್ದ ಬರ್ದಿದ್ನಲ್ಲ, ಸಿಗ್ಲಿಲ್ವಾ? ಕಾಗ್ದನೂ ಇಲ್ಲ, ಏನೂ ಇಲ್ಲ. ಎಲ್ಲ ವಿಷಯನೂ ಬರ್ದಿದ್ದೆ. ಹಾ ನಡಿ, ಹೋಗ್ತಾ ಹೇಳ್ತೀನಿ. ನಮ್ಮನ್ನೇ ಹೊಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮನ್ನ ಯಾರೇನ್ ಮಾಡ್ತಾರೆ? ನಾವಿಬ್ರು ಮದುವೆ ಮಾಡ್ಕೊಂಡಿದ್ದೀವಿ, ಹೆದರ್ಬೇಡ. ಬೇಡಿ, 3 ಜನ ಎದುರು ಹಾಕೊಳ್ಳೋದು ಬೇಡ. ಏನ್ ಬೇಕಾದ್ರೂ ಮಾಡ್ತಾರೆ. ಯಾರಿಗೂ ಕಾಣ್ದ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗೋಣ. ಯಾಕೆ ಹೆದರ್ಕೋತಾ ಇದೆಯಾ? ನಾನಿದ್ದೇನೆ. ನನ್ಗೆ ತುಂಬಾ ಹೆದರಿಕೆ. ನಿನ್ ಮಾತು ಕೇಳಿ, ಬನ್ನಿ ಹೋಗೋಣ. ಜನ ಎಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ, ನಾವ್ ಈ ಕಡೆಯಿಂದ ಹೋಗೋಣ. ಕೌಶಿ